ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಕರ್ನಾಟಕ ರಾಜ್ಯದ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಪ್ರೀತಿಯ ಜಾಧವ್ ಸರ್. ಇಂದು ಪಿ.ಬಿ. ರೆಡ್ಡಿ ಆನ್ಲೈನ್ ಕ್ಲಾಸಸ್ ವತಿಯಿಂದ ಹಾಗೂ ಮಾರ್ಗದರ್ಶಿ ಕರಿಯರ್ ಅಕಾಡೆಮಿ ವತಿಯಿಂದ ಆಗಿರುವಂತ ಸಂಡೇ ಟೆಸ್ಟ್, ಆ ಟೆಸ್ಟ್ ಎಷ್ಟು ಕ್ವಾಲಿಟಿ ಮೆಂಟಲಿಟಿ ಕ್ವಶನ್ ಗಳನ್ನ ಅದಕ್ಕಿಂತ ಮುಂಚೆ ನಂದು ಇಂಟ್ರಡಕ್ಷನ್. ನಾನು ನಿಮ್ಮ ಪ್ರೀತಿಯ ಜಾಧವ್ ಸರ್. ಮೆಂಟಲಿಟಿ ಸುಮಾರು 15 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ನಾನು ಪಾಠ ಮಾಡ್ತಾ ಬರ್ತಾ ಇದ್ದೇನೆ. ಇವತ್ತು ಆ ಕ್ವಶನ್ ಪೇಪರ್ ಎಷ್ಟು ನೀಟ್ ಅಂಡ್ ಕ್ಲೀನ್ ಮತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇತ್ತು ಅಂದ್ರೆ ನಾವು ಈಗ ಒಂದೊಂದು ಕ್ವಶನ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಎಸ್, ನಾನು ನಿಮ್ಮ ಪ್ರೀತಿಯ ಜಾಧವ್ ಸರ್. ಮೆಂಟಲಿಟಿ ಇವತ್ತು ಆಗಿರುವಂತ ಪಿ.ಬಿ. ರೆಡ್ಡಿ ಆನ್ಲೈನ್ ಕ್ಲಾಸಸ್ ವತಿಯಿಂದ ಆಗಿರುವಂತ ಟೆಸ್ಟ್ ನ ಪೇಪರ್ ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಕ್ವಶನ್ ನಂಬರ್ 1 ನೋಡಿ. ಇವತ್ತು ಆಗಿರುವಂತ ಕ್ವಶನ್ ಪೇಪರ್ ಅಲ್ಲಿ 41ನೇ ಕ್ವಶನ್ ಇದಾಗಿತ್ತು. ಅ ಪರ್ಸನ್ಸ್ ಪ್ರೆಸೆಂಟ್ ಏಜ್ ಇಸ್ 2/9 ಆಫ್ ದಿ ಏಜ್ ಆಫ್ ಹಿಸ್ ಮದರ್. ಆಫ್ಟರ್ 10 years he will be 4/11 of the age of his mother. How old is the mother after 15 years ಅಂತ ಇದೆ. ಓಕೆ, ಒಬ್ಬ ವ್ಯಕ್ತಿಯ ಪ್ರಸ್ತುತ ವಯಸ್ಸು ಅವನ ತಾಯಿಯ ವಯಸ್ಸಿನ 9ನೇ 2. 10 ವರ್ಷಗಳ ನಂತರ ಅವನು ತನ್ನ ತಾಯಿಯ ವಯಸ್ಸಿನ 11ನೇ 4ರಷ್ಟು ಆಗಿರ್ತಾನೆ. ಹಾಗಾದ್ರೆ ಕ್ವಶನ್ ಏನಿದೆ ನೋಡಿ, 15 ವರ್ಷಗಳ ನಂತರ, ಈಗಿನ ಕೇಳಿಲ್ಲ ಅವರು, ಯಾವಾಗಿನ ಕೇಳಿದ್ದಾರೆ? 15 ವರ್ಷಗಳ ನಂತರ ತಾಯಿಯ ವಯಸ್ಸು ಎಷ್ಟಿರ್ತದೆ ಅಂತ ಕೇಳಿದ. ಕ್ವಶನ್ ಎಷ್ಟು ಸಿಂಪಲ್ ಇದೆ ನೋಡಿ. ಓಕೆ, ಈಗ ಪ್ರೆಸೆಂಟ್ ಏಜ್ ಬರೆಯೋಣ. ಅದಾದ್ಮೇಲೆ ಪ್ರೆಸೆಂಟ್ ಏಜ್ ಏನ್ ಹೇಳ್ತಾರೆ, ಯಾರ್ಯಾರಿಗೆ ಕಂಪ್ಯಾರಿಸನ್ ಮಾಡಿದಾರ ಅವರು? ಒಬ್ಬ ವ್ಯಕ್ತಿ ಅಂದ್ರೆ ನಾನು ಸನ್ ಅಂತ ತಗೊಂಡ್ಬಿಡ್ತೀನಿ, ಮತ್ತೆ ಅವ್ರ ತಾಯಿಗೆ, ಮದರ್ಗೆ. ಓಕೆ, ಈಗ ಕ್ವಶನ್ ಏನ್ ಹೇಳ್ತಾರೆ, ಒಬ್ಬ ವ್ಯಕ್ತಿಯ ಪ್ರಸ್ತುತ ವಯಸ್ಸು ಅವನ ತಾಯಿಯ ವಯಸ್ಸಿನ 9ನೇ 2. 9ನೇ 2 ಅಂದ್ರೆ 2/9. 9ನೇ 2 ಅಂದ್ರೆ ಏನು? 2/9. ಈಗ ಒಂದು ಸಿಂಪಲ್ ಗೊತ್ತಿರ್ಬೇಕು ನಮ್ಗೆ, ತಂದೆ ಮತ್ತೆ ತಾಯಿ ಯಾವಾಗ್ಲೂ ಮಕ್ಕಳಿಗಿಂತ ದೊಡ್ಡವರು ಇರ್ತಾರೆ. ಶೋರ್ ಅಲ್ಲ? ಎಲ್ರಿಗೂ ತಂದೆ ಅಥವಾ ತಾಯಿ ಯಾವಾಗ್ಲೂ ಮಕ್ಕಳಿಗಿಂತ ದೊಡ್ಡವರೇ ಇರ್ತಾರೆ. ಹಾಗಾಗಿ ಆ ಚಿಕ್ಕ ನಂಬರ್ ಮಕ್ಕಳಿಗೆ ತಗೋಬೇಕು, ಹಾಗೆ ಆ ದೊಡ್ಡ ನಂಬರ್ಗಳು ತಂದೆ ಅಥವಾ ತಾಯಿಗಳಿಗೆ ತೆಗಿಬೇಕು. ಇಲ್ಲಿ ಒಬ್ಬ ವ್ಯಕ್ತಿ ಮತ್ತೆ ತಾಯಿಗೆ ಕಂಪ್ಯಾರಿಸನ್ ಇರೋದ್ರಿಂದ ಈ ಚಿಕ್ಕ ನಂಬರ್ ಇದೆಯಲ್ಲ, ಈ ರೇಷಿಯೋ ಇದು ನಾವು ಮಗನಿಗೆ ತಗೋಬೇಕು. ಆ ವ್ಯಕ್ತಿಗೆ ಈ 9 ಇದೆಯಲ್ಲ, ಈ ತಾಯಿಗೆ ತಗೋಬೇಕು. ಅಂದ್ರೆ ಪ್ರೆಸೆಂಟ್ ಏಜ್ ಸನ್ಗೆ 2 ಭಾಗ ಇದ್ರೆ ಮದರ್ಗೆ 9 ಭಾಗ. ಓಕೆ, ಮುಂದೇನಿದೆ ನೋಡಿ ಕ್ವಶನ್. 10 ವರ್ಷ ನಂತರ, ಗ್ಯಾಪ್ ಯಾವಾಗ್ಲೂ ಇಲ್ಲಿ ಬರಿಬೇಕು. 10 ವರ್ಷ ನಂತರ, 10 ವರ್ಷ ನಂತರ ಅಂದ್ರೆ ಫ್ಯೂಚರ್ ಅಲ್ಲಿ ಏಜ್ ಏನಾಗ್ತದೆ ನೋಡಿ. ಅವನು ತನ್ನ ತಾಯಿಯ 11ನೇ 4. 11ನೇ 4 ಅಂದ್ರೆ 4/11. 4 ಆ ವ್ಯಕ್ತಿದು, 11 ಆ ತಾಯಿದು. ಇಲ್ಲಿ 4, ಇಲ್ಲಿ 11 ಅಂತ ಬರ್ದ್ವಿ ನೋಡಿ. ನಾವು ಬೇಸಿಕ್ ಎಲ್ಲ ಹೇಳ್ತಾ ಇಲ್ಲ, ಇವತ್ತು ಎಕ್ಸಾಮ್ ಆಗಿರೋದಕ್ಕೆ ನಾವು ಡೈರೆಕ್ಟ್ ಆಗಿ ಹೆಂಗ್ ಕ್ವಶನ್ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಸಾಲ್ವ್ ಮಾಡ್ತಾ ಇದೀವಿ. ಮತ್ತೆ ರೆಗ್ಯುಲರ್ ಕ್ಲಾಸಸ್ ಗಳಲ್ಲಿ ನಾವು ಇದರ ಇನ್ ಡೆಪ್ತ್ ಹೇಗೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡೋದು ಅಂತ ಹೇಳ್ತೀವಿ. ಈಗ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಇದಾನೆ, ಅವ್ರ ತಾಯಿ ಇದಾರೆ. ಕ್ವಶನ್ ಅಷ್ಟೇ ಇದೆ, ಒಬ್ಬ ವ್ಯಕ್ತಿಯ ಪ್ರಸ್ತುತ ವಯಸ್ಸು ಅವನ ತಾಯಿಯ ವಯಸ್ಸಿನ 9ನೇ 2. 2 ಭಾಗ ಆ ವ್ಯಕ್ತಿದು, 9 ಭಾಗ ಅವ್ರ ತಾಯಿದು. ಇಲ್ಲಿ ಗ್ಯಾಪ್ ಬರಿಬೇಕಿದು. ಗ್ಯಾಪ್ 10 ವರ್ಷ ಗ್ಯಾಪ್ ಇದೆ. 10 ವರ್ಷ ನಂತರ ಅಂತ ಹೇಳಿದ್ದಾರೆ, ಇಲ್ಲಿ 10 ವರ್ಷ ಗ್ಯಾಪ್ ಬರೆಯೋದು. ಆಮೇಲೆ ಫ್ಯೂಚರ್ ಅಲ್ಲಿ 10 ವರ್ಷ ನಂತರ ಅವನು ತನ್ನ ತಾಯಿಯ ವಯಸ್ಸಿನ 11ನೇ 4 ಭಾಗ ಅಂದ್ರೆ 4/11. 4 ಆ ಮಗನ ವಯಸ್ಸು, ಹಾಗೆ ಈ 11 ಏನಿದೆ ಅಲ್ಲ ತಾಯಿಯ ವಯಸ್ಸು. ಕ್ಲಿಯರಾ? ಈಗ ಅಟ್ ಪ್ರೆಸೆಂಟ್ ಆ ವ್ಯಕ್ತಿಗೆ 2 ಭಾಗ ವಯಸ್ಸಾದ್ರೆ ಆ ತಾಯಿಗೆ 9 ಭಾಗ ವಯಸ್ಸಾಗಿರುತ್ತೆ. ಕ್ವಶನ್ ಏನಿದೆ, 15 ವರ್ಷ ನಂತರ ತಾಯಿಯ ವಯಸ್ಸು ಎಷ್ಟಿರ್ತದೆ ಅಂತಿದೆ. ಓಕೆ, ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 4 9 36, 11 2 22. ಡಿಫರೆನ್ಸ್ ತಗೋಬೇಕು. ಡಿಫರೆನ್ಸ್ ಎಷ್ಟಿದೆ? 36ರಲ್ಲಿ 22 ಹೋದ್ರೆ 14. ಅದಾದ್ಮೇಲೆ 11 10 4 40, 11 10 110. ಡಿಫರೆನ್ಸ್ ಎಷ್ಟಾಗತ್ತೆ ನೋಡ್ಬೇಕು.
110ರಲ್ಲಿ 40 ಹೋದ್ರೆ 70. ಈಗ ಇದು ರೇಷೋ, ಇದು ರಿಯಲ್ ಏಜ್. 14 ಎಷ್ಟಲೇ 70 ಆಗತ್ ನೋಡ್ಬೇಕು. 14 5ಲೇ 70 ಅಂದ್ರೆ ಒಂದು ಭಾಗ ಅಂದ್ರೆ 5 ವರ್ಷ. ಓಕೆ, 14 5ಲೇ 70 ಇದೆ, 14 1ಲೇ 14, 14 5ಲೇ 70 ಅಂದ್ರೆ 1 ರೇಷೋ ಅಂದ್ರೆ 5 ವರ್ಷ. ಈಗ ತಾಯಿಯ ಪ್ರೆಸೆಂಟ್ ಏಜ್ ಎಷ್ಟಿದೆ? 9 ಭಾಗ ಅಂದ್ರೆ 1 5ಲೇ 5, 9 5ಲೇ 45 ವರ್ಷ. ಇದು 45 ವರ್ಷ ಯಾವಾಗ? ಪ್ರೆಸೆಂಟ್ ಏಜ್. 45 ವರ್ಷ ಯಾವಾಗದು? ಪ್ರೆಸೆಂಟ್ ಏಜ್. ಅವ್ರು ಕೇಳಿರೋದೇನು? 15 ವರ್ಷ ನಂತರ. ಈಗ 45 ಅಂದ್ರೆ 15 ವರ್ಷ ನಂತರ ಪ್ಲಸ್ 15, 45 ಪ್ಲಸ್ 15 60 ವರ್ಷ. ಅಂದ್ರೆ 15 ವರ್ಷ ನಂತರ ಆ ತಾಯಿಗೆ ವಯಸ್ಸು ಎಷ್ಟು ಇರುತ್ತೆ ಅಂದ್ರೆ ಎಷ್ಟು ವರ್ಷ? 60 ವರ್ಷಗಳು. ಸರಿಯಾದ ಉತ್ತರ. ಇವತ್ತು ಆಗಿರುವಂತ ಎಕ್ಸಾಮ್ ಅಲ್ಲಿ 41ನೇ ಕ್ವಶನ್ PB ರೆಡ್ಡಿ ಆನ್ಲೈನ್ ಕ್ಲಾಸಸ್ ಮತ್ತೆ ಮಾರ್ಗದರ್ಶಿ ಕರಿಯರ್ ಅಕಾಡೆಮಿ ವತಿಯಿಂದ ಆಗಿರುವಂತ ಇವತ್ತಿನ ಸಂಡೇ ಟೆಸ್ಟ್ ಅಲ್ಲಿ 41ನೇ ಕ್ವಶನ್ ಇದಾಗಿತ್ತು. ಮತ್ತೆ ನಾವು ಅದನ್ನ ಫಾಸ್ಟ್ ಆಗಿ ಇಷ್ಟು ಮಾಡಿ ಮುಗಿಸ್ಬೇಕು. ಎಕ್ಸಾಮ್ ಅಲ್ಲಿ ನಾವು ಎಷ್ಟು ಮಾಡ್ಬೇಕು ಅಂದ್ರೆ ಫಾಸ್ಟ್ ಆಗಿ ಇಷ್ಟೇ ಏನ್ ಮಾಡ್ಬೇಕು ನೋಡಿ. ಕರೆಕ್ಟ್. ಈಗ ಒಬ್ಬ ವ್ಯಕ್ತಿ ಮತ್ತೆ ಅವನ ತಾಯಿಗೆ ಕಂಪ್ಯಾರಿಸನ್ ಇದೆ. ಸನ್ ಮತ್ತೆ ಮದರ್ ಅಂತ ಬರೆದು ಬಿಡ್ಬೇಕು. ಇಲ್ಲಿ ಪ್ರೆಸೆಂಟ್ ಏಜ್ ಅಂತ ಬರೀರಿ, ಇಲ್ಲಿ ಫ್ಯೂಚರ್ ಏಜ್, ಇಲ್ಲಿ ಗ್ಯಾಪ್ ಬರಿಬೇಕು. ಯಾವಾಗ್ಲೂ ಇಂಪಾರ್ಟೆಂಟ್ ನಾವೇನ್ ಬರಿಬೇಕು? ಇಲ್ಲಿ ಗ್ಯಾಪ್. ಎಷ್ಟು ಸಿಂಪಲ್ ಕ್ವೆಶನ್ ಇದೆ, ಆದ್ರೆ ನಾವು ಇದನ್ನ ಈ ತರ ಕ್ವೆಶನ್ ಗಳಿಗೆ ನಾವು ಪ್ರಾಕ್ಟೀಸ್ ಮಾಡಿರಲ್ಲ, ಹಾಗಾಗಿ ನಮ್ಗೆ ಆನ್ಸರ್ ಬರೋದಿಲ್ಲ. ಇಲ್ಲಿ ನೋಡಿ, ಈಗ ಕ್ವೆಶನ್ ಏನಿದೆ, ಅ ಪರ್ಸನ್ ಪ್ರೆಸೆಂಟ್ ಏಜ್ ಇಸ್ 2/9 ಅಂದ್ರೆ 2 ಚಿಕ್ಕ ನಂಬರ್ ಯಾವಾಗ್ಲೂ ಮಕ್ಕಳಿಗೆ ಬರಿಬೇಕು. 2 ನಾನು ಸನ್ನಿಗೆ ಬರಿತೀನಿ, ಆಮೇಲೆ 9 ಅಂತಿದೆ 9 ಮದರಿಗೆ ಬರೆದು ಬಿಡ್ತೀನಿ. ಅದಾದ್ಮೇಲೆ ಆಫ್ಟರ್ 10 years ಗ್ಯಾಪ್ ಇಲ್ಲಿ ಬರೆದ್ ಬಿಡಿ. ಇಲ್ಲೂ 10 ಬರಿಬೇಕು, ಗ್ಯಾಪ್ ಇಲ್ಲೂ 10, 10 years. ಆಫ್ಟರ್ 10 years, ಓಕೆ, ಆಫ್ಟರ್ 10 years he will be 411 ನೋಡಿ, 411 ಆಫ್ ದ ಏಜ್ ಆಫ್ ಹಿಸ್ ಮದರ್. 4 ಮಗನಿಗೆ ಬರೀರಿ, 11 ತಾಯಿಗೆ ಬರೆದ್ ಬಿಡಿ. ಓಕೆ, ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಸಿಂಪಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್. 9 4 36, 11 2 22, ಡಿಫರೆನ್ಸ್ 14 ಆಯ್ತು. 36ರಲ್ಲಿ 22 ಹೋದ್ರೆ 14. ಅದನ್ನತ್ತೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 14 40, 11 10 110, ಡಿಫರೆನ್ಸ್ ಎಷ್ಟಾಗುತ್ತೆ? 110ರಲ್ಲಿ 40 ಹೋದ್ರೆ 70. ಓಕೆ, ಈಗ ನೋಡ್ಬೇಕಿಲ್ಲಿ ಇದು ರೇಷಿಯೋ, ಇದು ರಿಯಲ್ ನಂಬರ್. ಈಗ 14 ಎಷ್ಟಲೇ 70 ಆಗುತ್ತೆ? 14 1ಲೇ 14 5ಲೇ ಅಂದ್ರೆ 1 ರೇಷಿಯೋ ಅಂದ್ರೆ 5 years. 1 ರೇಷಿಯೋ ಅಂದ್ರೆ 5 years. ಓಕೆ, ಈಗ ಅವ್ರು ಏನ್ ಕೇಳಿದ್ದಾರೆ? ದ ಏಜ್ ಆಫ್ ದ ಮದರ್, ಸಾರಿ, ಹೌ ಓಲ್ಡ್ ಈಸ್ ದ ಮದರ್ ಆಫ್ಟರ್ 15 years. ಈಗ ನಾನು ಇದು ತಗೊಂಡಿರೋದು ಪ್ರೆಸೆಂಟ್ ತಾಯಿಯ ವಯಸ್ಸು ಎಷ್ಟು ಭಾಗ ಇದೆ? 9 ಭಾಗ. 1 ಭಾಗ ಅಂದ್ರೆ 5 ವರ್ಷ. 1 5ಲೇ 5, ಹಾಗಾದ್ರೆ 9 5ಲೇ 45 ವರ್ಷ. ಇದು ಯಾವಾಗಿನ ಏಜ್? ಇದು ಪ್ರೆಸೆಂಟ್ ಏಜ್. ಈಗ ಆಫ್ಟರ್ 15 years ಅಂದ್ರೆ ಪ್ಲಸ್ 15 ಮಾಡ್ಬಿಡಿ. ಈಗ 45 ವರ್ಷ ನನಗಿದ್ರೆ 15 ವರ್ಷ ನಂತರ ವಯಸ್ಸು ಎಷ್ಟಿರುತ್ತೆ ನನಗೆ? ಪ್ಲಸ್ 15. 45 ಪ್ಲಸ್ 15 60 ವರ್ಷಗಳು. 60 ವರ್ಷಗಳು. ಆಪ್ಷನ್ ಬಿ ರೈಟ್ ಆನ್ಸರ್. ಇವತ್ತಿನ ಎಕ್ಸಾಮ್ ಅಲ್ಲಿ ನಡೆದಿರುವಂತ 41ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಬಿ 60 ವರ್ಷಗಳು. ನೆಕ್ಸ್ಟ್, ಎಸ್, ಇವತ್ತು ಆಗಿರುವಂತ ಎಕ್ಸಾಮ್ ಅಲ್ಲಿ 42ನೇ ಕ್ವಶನ್ ಕೂಡ ಏಜ್ ಗೆ ಸಂಬಂಧಪಟ್ಟ ಕ್ವಶನ್ ಆಗಿದೆ. ಇದು ಕೂಡ ನೋಡಿ ಎಷ್ಟು ಡಿಫಿಕಲ್ಟ್ ಅನಿಸ್ತದೆ ಓದಿದಾಗ. ದ ಸಮ್ ಆಫ್ ಪ್ರೆಸೆಂಟ್ ಏಜಸ್ ಆಫ್ ಎ ಅಂಡ್ ಬಿ ಇಸ್ 11 times of the difference of their ages. 5 years hence, their total ages will be 13 times of the difference of their ages. What is the present age of elder one? ಅಂದ್ರೆ ದೊಡ್ಡವನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ನೋಡಿ, ಎ ಮತ್ತು ಬಿ ರ ಪ್ರಸ್ತುತ ವಯಸ್ಸಿನ ಮೊತ್ತ ಅವರ ವಯಸ್ಸಿನ ವ್ಯತ್ಯಾಸದ 11 ಪಟ್ಟು. 5 ವರ್ಷಗಳು ಆದ್ದರಿಂದ ಅಂದ್ರೆ 5 ವರ್ಷಗಳ ನಂತರ ಅವರ ಒಟ್ಟು ವಯಸ್ಸಿನ ವ್ಯತ್ಯಾಸವು ಅವರ ವಯಸ್ಸಿನ 13 ಪಟ್ಟು.
ಹಾಗಾದ್ರೆ ಹಿರಿಯ ವ್ಯಕ್ತಿಯ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ. ಇದನ್ನ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಕೂಡಬಾರ್ದು. ಇದು ತಲೆ ಓಡಿಸುವಂತ ಕ್ವಶನ್. ಈಗ ನಿಮ್ಗೆ ಗೊತ್ತಿರ್ಲಿ, ಕ್ವಶನ್ ಏನಿದೆ, ಎ ಮತ್ತೆ ಬಿ ರ ಪ್ರಸ್ತುತ ವಯಸ್ಸಿನ ಮೊತ್ತ. ಎ ಮತ್ತೆ ಬಿ ಏನಿದಾರಲ್ಲ, ಅವ್ರ ವಯಸ್ಸುಗಳನ್ನ ಈಗ ಸೇರಿಸಿದ್ರೆ, ಎ ಮತ್ತೆ ಬಿ ಇದಾರೆ, ಅವ್ರ ವಯಸ್ಸುಗಳನ್ನ ಸೇರಿಸಿದ್ರೆ ಏನಾಗುತ್ತೆ, ಈ ಎ ಮತ್ತೆ ಬಿ ಇದಾರಲ್ಲ ಇವರ ವಯಸ್ಸಿನ ವ್ಯತ್ಯಾಸ, ಎ ಮತ್ತೆ ಬಿ ಯರ ವಯಸ್ಸಿನ ವ್ಯತ್ಯಾಸದ 11 ಪಟ್ಟು ಅಂತ ಹೇಳಿದ. ನಾವು ಹಿಂಗೆ ಎ ಬಿ ಬರೀತಾ ಎಕ್ಸಾಮ್ ಬರೀತಾ ಹೋದ್ರೆ ನಮಗೆ ಟೈಮ್ ಆನ್ಸರ್ ಬರ್ತದೆ, ಬಟ್ ಟೈಮ್ ತುಂಬಾ ಕಿಲ್ಲ ಆಗ್ತದೆ, ತಲೆ ಓಡಿಸ್ಬೇಕು. ಇಲ್ಲಿ ನೋಡಿ ಅವ್ರೇನ್ ಹೇಳಿದ್ದಾರೆ, 11 ಪಟ್ಟು. ಫಸ್ಟ್ ಕ್ಲೂ ನೋಡಿ, ಇದು 11 ಪಟ್ಟು ಇರ್ತದೆ. ಅದಾದ್ಮೇಲೆ ಇಲ್ಲಿ ಅವ್ರು ಕೊಟ್ಟಿರುವಂತ ಆನ್ಸರ್ ಹಿರಿಯ ವ್ಯಕ್ತಿ ಅಂತ ಹೇಳಿದ. ಅಂದ್ರೆ ಆನ್ಸರ್ ಕೊಟ್ಟಿರೋದ್ರಲ್ಲಿ ಈ ಆಪ್ಷನ್ ಅಲ್ಲಿ ಇರುವಂತ ಕ್ವಶನ್ಗೆ ಈ ಆಪ್ಷನ್ ಅಲ್ಲಿ ಇರೋ ಆನ್ಸರ್ ಯಾರ ವಯಸ್ಸಾಗಿರುತ್ತೆ, ಹಿರಿಯ ವ್ಯಕ್ತಿಯ ವಯಸ್ಸಾಗಿರುತ್ತೆ. ಈಗ ನನಗೆ ಇದೇನು ವ್ಯತ್ಯಾಸದ 11 ಪಟ್ಟು ಅಂತ ಹೇಳಿದಾರಲ್ಲ, ಈಗ ನಾನು ಆಪ್ಷನ್ ಇಂದ ಮಾಡ್ತೀನಿ. ಆಪ್ಷನ್ ಎ 35 ವರ್ಷ ಅಂತ ತಗೋತೀನಿ ನಾನು. ಈಗ ಇವ್ರದ್ದೇನು ವಯಸ್ಸಿದೆ ಅಲ್ಲ, ಎ ಮತ್ತೆ ಬಿ ವಯಸ್ಸು ಸೇರಿಸ್ತೀವಿ. ಇದು ಎ ಈಗ ಹಿರಿಯ ವ್ಯಕ್ತಿ, ಬಿ ಚಿಕ್ಕವನಿರ್ತಾನೆ. ಯಾಕಂದ್ರೆ ಇಲ್ಲಿ ಕೊಟ್ಟಿರುವಂತ ಫಸ್ಟ್ ಆಪ್ಷನ್ ನಾನು 35 ಅಂತ ತಗೊಂಡಿದ್ದೀನಿ. ಹಿರಿಯ ವ್ಯಕ್ತಿ ಅಂತ ಹೇಳಿದ್ದಾರೆ, ಅಂದ್ರೆ ಇನ್ನೊಬ್ನಿರೋನು ಅವನ್ಕಿಂತ ಚಿಕ್ಕ ವ್ಯಕ್ತಿ ಆಗಿರ್ತಾನೆ. ಈಗ ಇದು 11ರ ಗುಣಕ ಆಗಿರಬೇಕು ಅಂತಿದೆ. ಕ್ಲಿಯರಾ? ಈಗ ನನಗೆ 11ರ ಮಗಿಯಲ್ಲಿ ನಮ್ಗೆ ಗೊತ್ತಿರೋ ಹಂಗೆ 11 1 11 11 2 33 ಇದೆ, 11 4 44 ಆಗ್ಬೇಕು ಅಂದ್ರೆ 44 ಆಗ್ಬೇಕಂದ್ರೆ ಇದಕ್ಕೆ ಎಷ್ಟು ಸೇರಿಸ್ಬೇಕು ನಾನು, 2 ಸೇರಿಸ್ಬೇಕಂದ್ರೆ 9 ಆಯ್ತು. 35 ಪ್ಲಸ್ 9, ಹೌದಾ? ಈಗ 44 ಅಂತೂ ಈಗ ಇದಕ್ಕೆ ಡಿಫ್ರೆನ್ಸ್ ಆಡ್ ಮಾಡಿದಾಗ ನನಗೆ 44 ಆಯ್ತು. ಡಿಫ್ರೆನ್ಸ್ ತಗೊಂಡಾಗ 5 ಪ್ಲಸ್ 4 26 ಆಯ್ತು. 26 11 ಈ ನಂಬರ್ ಬರಕ್ ಚಾನ್ಸ್ ಇಲ್ಲ, ಹೌದಾ? ಮತ್ತೆ ನೋಡಿ, ತಲೆ ಓಡಿಸಿ, ಕ್ವಶನ್ ಏನಿದೆ ನೋಡಿ. ಮತ್ತೆ ಈ ತರ ಕ್ವಶನ್ಗೆ ಕ್ಲೂ ಏನಿರುತ್ತೆ ಹೇಳ್ತೀನಿ ನಾನು. ಕ್ಲೂ ಯಾವಾಗ್ಲೂ 6 ಪಟ್ಟು, 5 ವರ್ಷ, 6 ವರ್ಷ ನಂತರ ಹಿಂಗೆಲ್ಲ ಇದ್ದಾಗ ಕ್ಲೂ ನೋಡಿ. 11 ಪಟ್ಟು ಇನ್ನು 5 ವರ್ಷಗಳ ನಂತರ. ನಾನು ಅಬ್ಸರ್ವ್ ಮಾಡಿರುವಂತ ಕ್ವಶನ್, ಡೈರೆಕ್ಟ್ ಕ್ವಶನ್ ನೋಡಿ, ಇದು ಆನ್ಸರ್ ಹೆಂಗ್ ಸಾಲ್ವ್ ಮಾಡ್ಬೇಕು. 11 ಪಟ್ಟು 5 ವರ್ಷಗಳ ನಂತರ, ಇದೆರಡನ್ನ ಸೇರಿಸಿ ಇದನ್ನ ಮಲ್ಟಿಪ್ಲೈ ಮಾಡಿ. 11 5 55, ಅಂದ್ರೆ ಇಬ್ರು ವಯಸ್ಸನ್ನ ಸೇರ್ಸಿದ್ರೆ, ಈವರೆಗೂ ನಾನು ಎಷ್ಟೋ ಕ್ವಶನ್ ಸಾಲ್ವ್ ಮಾಡಿದೀನಿ, ಅದರಲ್ಲಿ ಟೋಟಲ್ ಮೊತ್ತ ದೊಡ್ಡ ವ್ಯಕ್ತಿ ಮತ್ತೆ ಚಿಕ್ಕ ವ್ಯಕ್ತಿ ಇರ್ತಾರಲ್ಲ, ಅವ್ರಿಬ್ರು ಮೊತ್ತ ಮಾಡಿದ್ರೆ 55 ಬರ್ಬೇಕು. 55 ಬರ್ಬೇಕು ಅಂದ್ರೆ ಈಗ ಆಪ್ಷನ್ ಎ 35 ಇದೆ, ಟೋಟಲ್ ಎ ಮತ್ತೆ ಬಿ ಗಳ ಮೊತ್ತ 55 ಆಗ್ಬೇಕು, ಅಂದ್ರೆ ಪ್ಲಸ್ 20. ಓಕೆ, ಈಗ 35 ಮೈನಸ್ 20 ಮಾಡಿದಾಗ ಎಷ್ಟಾಗುತ್ತೆ, 15. ಇದರ 11 ಪಟ್ಟು ಮಾಡಿದ್ರೆ ಈ ವಯಸ್ಸು ಬರ್ಬೇಕು ಅಂತ ಹೇಳಿದ. 11 15 165, ಇದು ಎರಡನ್ನ ಸೇರಿಸಿದ್ರೆ ಎಷ್ಟಾಗುತ್ತೆ, 55 ಆಗ್ತದೆ. ಇದು ಆನ್ಸರ್ ಆಗಲ್ಲ. ಓಕೆ, ಮತ್ತೆ ಸೆಕೆಂಡ್ ಆಪ್ಷನ್ ನೋಡಿ, 20 ಇದೆ, ಚಿಕ್ಕ ಆಗುತ್ತೆ. ಇಲ್ಲಿ ಆನ್ಸರ್ 20 ಇದೆ. ನಮಗೆ ಫುಲ್ ಆನ್ಸರ್ ತಗೊಂಡ್ ಕ್ವಶನ್ ತಗೊಂಡ್ ಮಾಡಕ್ಕಾಗಲ್ಲ, ಹಾಗಾಗಿ ನಾನು ಇಲ್ಲಿ ಸಾಲ್ವ್ ಮಾಡ್ಕೊತೀನಿ ಹೇಳ್ತೀನಿ ನೋಡಿ. 30 ವರ್ಷ ಆನ್ಸರ್ ಇದೆ, ದೊಡ್ಡ ವ್ಯಕ್ತಿ ವಯಸ್ಸು. 11 5 55. ಎ ಮತ್ತೆ ಬಿ ಅವರ ವಯಸ್ಸುಗಳನ್ನ ಮೊತ್ತನ ಸೇರಿಸಿದ್ರೆ 55 ಆಗ್ಬೇಕು. ಎ ಜೊತೆ 30 ಇದ್ರೆ ಬಿ ಎಷ್ಟಿರ್ಬೇಕಾಗ್ತದೆ, 55 ಆಗ್ಬೇಕಂದ್ರೆ 25. ಓಕೆ, ಎರಡು ಸೇರಿಸಿದಾಗ 55 ಆಯ್ತು. 55 ಇದು 11ರ ಮಗ್ಗಿಯಲ್ಲಿ ಬರುವಂತ ನಂಬರ್, ಕರೆಕ್ಟಾ? ಅದಾದ್ಮೇಲೆ ನೆಕ್ಸ್ಟ್ ನೋಡಿ, ಈ ಎ ಮತ್ತೆ ಬಿ ಇವರು ವ್ಯತ್ಯಾಸ ತಗೊಂಡಾಗ 30 ವರ್ಷ ಮೈನಸ್ 25, ಡಿಫರೆನ್ಸ್ ಎಷ್ಟಾಗುತ್ತೆ, 5 ವರ್ಷ. ಇದರ 11 ಪಟ್ಟು ತಗೊಂಡ್ರೆ 5 11 55 ನಮಗೆ ಇದು ಬರ್ತದೆ ಅಂತ ಹೇಳಿದ. ಮತ್ತೆ ನೆಕ್ಸ್ಟ್ ಇನ್ನೊಂದು ಇದೆ ನೋಡಿ, ಅವರ ಒಟ್ಟು ವಯಸ್ಸಿನ ವ್ಯತ್ಯಾಸವು 5 ವರ್ಷಗಳ ನಂತರ. 5 ವರ್ಷ ನಂತರ ಈ 30 ಇರೋರ್ಗೆ 35 ಆಗ್ತದೆ, 25 ಇರೋರ್ಗೆ 30 ಆಗ್ತದೆ, ಹೌದಾ? ಈಗ 13 ಪಟ್ಟು ಆಗ್ತದೆ ಅಂತ ಹೇಳ್ತಾರ ಅವ್ರು. ಇದೆರಡು ಸೇರಿಸಿ ಇದ್ರ ಡಿಫರೆನ್ಸ್ ತಗೊಂಡ್ರೆ 35 ಮೈನಸ್ 30. ಈಗ ಇದು ಸೇರಿಸಿದ್ರೆ 65, ಡಿಫರೆನ್ಸ್ ತಗೊಳ್ಳಿ 5 ಆಗ್ತದೆ. ಅದನ್ನ 13ರಿಂದ ಗುಣಿಸಿ, ನೆಕ್ಸ್ಟ್ 13 ಪಟ್ಟು ಆಗ್ತದೆ ಅಂತ ಹೇಳಿದಾರೆ. 13 5 65 ಆಗ್ತದೆ. ಹಾಗಾಗಿ ಆನ್ಸರ್ ಏನಾಗುತ್ತೆ, ಆಪ್ಷನ್ ಡಿ. ಈ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತಾ ಹೋದ್ರೆ
ತುಂಬಾ ದೊಡ್ಡದಾಗ್ತದೆ. ನಾವು ನಮ್ಮ ರೆಗ್ಯುಲರ್ ಬೇಸಿಕ್ ಕ್ಲಾಸ್ ಇಂದ ನಿಮಗೆ ಹೇಳಿದಾಗ ನಿಮಗೆ ಅದು ಐಡಿಯಾ ಬರ್ತದೆ. ಹಾಗಾಗಿ ನಾನು ಇದನ್ನ ಡೈರೆಕ್ಟ್ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವೆಶನ್. ಎಸ್, ನೆಕ್ಸ್ಟ್ ಕ್ವೆಶನ್ ಡೈಸ್ ಗೆ ಸಂಬಂಧಪಟ್ಟಿದ್ದು. ಇವತ್ತು ಆಗಿರುವಂತ ಎಕ್ಸಾಮ್ ಅಲ್ಲಿ 43ನೇ ಕ್ವೆಶನ್ ಏನಾಗಿತ್ತು ನೋಡಿ. 43ನೇ ಕ್ವೆಶನ್, 2 dice are thrown simultaneously. What is the probability of getting the sum of numbers as even? ಸಮ ಸಂಖ್ಯೆ ಆಗಿರ್ಬೇಕು. 2 ದಾಳಗಳನ್ನು ಏಕಕಾಲದಲ್ಲಿ ಎಸೆಯಲಾಗುತ್ತದೆ, ಸಂಖ್ಯೆಗಳ ಮೊತ್ತವನ್ನು ಸಮವಾಗಿ ಪಡೆಯುವ ಸಂಭವನೀಯತೆ ಎಷ್ಟು ಅಂತ ಹೇಳಿದ್ದಾರೆ. ಇಲ್ಲಿ ನನಗೆ 2 ದಾಳದ ಪ್ರಾಬ್ಲಮ್ ಇದೆ. ಎಷ್ಟು ದಾಳದ ಪ್ರಾಬ್ಲಮ್ ಇದೆ? ಎಸ್, 2 ದಾಳ ಪ್ರಾಬ್ಲಮ್ ಇದೆ ನನಗೆ. ಫಸ್ಟ್ ದಾಳ ಅಂದ್ರೆ ಯಾವುದೇ ಸಂಭವನೀಯತೆ ಲೆಕ್ಕ ಮಾಡ್ಬೇಕಂದ್ರೆ ನನ್ಗೆ ಟೋಟಲ್ ಮಾಡಕ್ ಬರ್ಬೇಕು. ಟೋಟಲ್ ಈಗ ಒಂದು ದಾಳಕ್ಕೆ ಎಷ್ಟು ಮುಖ ಇರ್ತದೆ? ದಾಳಕ್ಕೆ 6 ಮುಖಗಳು. ದಾಳಕ್ಕೆ 6 ಮುಖ. ಎಷ್ಟು ದಾಳ ಹಾಕ್ತಾ ಇದೀವಿ? 2 ದಾಳ ಹಾಕ್ತಿದ್ರೆ ರೇಸ್-2, 1 ದಾಳ ಹಾಕ್ತಿದ್ರೆ ರೇಸ್-1, 2 ದಾಳ ಹಾಕ್ತಿದ್ರೆ ರೇಸ್-2. ಟೋಟಲ್ ಎಷ್ಟಾಗುತ್ತೆ ನನಗೆ? 36. 36. ಈಗ ಪ್ರೊಬ್ಯಾಬಿಲಿಟಿ ಬರಿಬೇಕು. ಪ್ರೊಬ್ಯಾಬಿಲಿಟಿ ಬರಿಬೇಕಂದ್ರೆ ಇಲ್ಲಿ ಯಾವಾಗ್ಲೂ ಟೋಟಲ್ ಬರಿಬೇಕು ನಾನು. ಟೋಟಲ್ ಎಷ್ಟಿದೆ? 36 ಆಗುತ್ತೆ 2 ದಾಳಕ್ಕೆ. 3 ದಾಳಕ್ಕೆ 216 ರೇಸ್-3 ಆಗುತ್ತೆ. ಓಕೆ, ಈಗ ಟೋಟಲ್ ಫೈಂಡ್ ಔಟ್ ಮಾಡ್ಬೇಕು. ಟೋಟಲ್ ನನಗೆ 6 ಮುಖ ಇದೆ, 6 ಮುಖ ಅಂತ ಬರ್ದಿದ್ದೀನಿ. ಅದಾದ್ಮೇಲೆ ಇಲ್ಲಿ 2 ದಾಳ ಹಾಕ್ತಿದೀವಿ ರೇಸ್-2, ಟೋಟಲ್ 36 ಆಯ್ತು. ಬೈ ಚಾನ್ಸ್ 1 ದಾಳ ಹಾಕ್ತಿದ್ರೆ ಟೋಟಲ್ ಏನಾಗ್ತಿತ್ತು? ದಾಳಕ್ಕೆ 6 ಮುಖಗಳು, 1 ದಾಳ ಹಾಕ್ತಿದ್ರೆ ರೇಸ್-1, ಟೋಟಲ್ 6 ಆಗ್ತಿತ್ತು. ಈಗ 2 ದಾಳ ಹಾಕ್ತಿದೀವಿ, ಟೋಟಲ್ 36, ಇಲ್ಲಿ 36 ಅಂತ ಬರ್ದಿದೀವಿ. ಓಕೆ, 36 ಅಂತ ಬರ್ದಿದೀವಿ. ಓಕೆ, ಈಗ ಕ್ವಶನ್ ಏನಿದೆ, 2 ದಾಳಗಳನ್ನ ಹಾಕಿದಾಗ ಇಲ್ಲಿ ನನಗೆ ಬೇಕಾಗಿರೋದು ಬರಿಬೇಕು. ಬೇಕಾಗಿರೋದೇನು? ಸಮ ಸಂಖ್ಯೆ ಆಗ್ಬೇಕು. 2 ದಾಳಗಳನ್ನ ಹಾಕಿದಾಗ ನನಗೆ ನಿಮ್ಗೆ ಕ್ವಶನ್ಸ್ ಗೊತ್ತಿದೆ, ದಾಳಗಳು ಪ್ರಾಬ್ಲಮ್ ಗೊತ್ತಿದ್ರೆ ನನಗೆ ಫಸ್ಟ್ 1 ಬರ್ಬೋದು, 1 2 ಬರ್ಬೋದು, 1 3 ಬರ್ಬೋದು. ಹಿಂಗೆ ನನಗೆ 36 ಚಾನ್ಸ್ ಇರ್ತದೆ. ಇದು 1 ಲೈನ್ ಅಲ್ಲಿ ಯಾವ 2 ಸಂಖ್ಯೆಗಳನ್ನ ಸೇರಿಸಿದ್ರೆ ಸಮ ಆಗುತ್ತೆ? 1 1. ಫಸ್ಟ್ ಲೈನ್ ಅಲ್ಲಿ 1 1, 1 2 ಸೇರಿಸಿದ್ರೆ 3 ಆಗ್ಬಿಡ್ತದೆ. ಆಮೇಲೆ ಫಸ್ಟ್ ಲೈನ್ ಅಲ್ಲಿ 1 3, 1 3 ಸೇರಿಸಿದ್ರೆ ಎಷ್ಟಾಗುತ್ತೆ? 4. ಫಸ್ಟ್ ಲೈನ್ ಅಲ್ಲಿ 1 3, 1 4 ಆಗಲ್ಲ, 1 5. ಸೆಕೆಂಡ್ ಲೈನ್ ಅಲ್ಲಿ 2 1 ಮಾಡಿದ್ರೆ ಏನಾಗುತ್ತೆ? 2 + 1 3 ಆಗ್ಬಿಡ್ತದೆ. 2 + 2 2 2 2 ಸಮ ಆಗ್ತದೆ. 2ನ್ನ ಸೇರಿಸಿದಾಗ 4 ಬರುತ್ತೆ. 2 3 ಸೇರಿಸಿದ್ರೆ 5 ಆಗುತ್ತೆ. 2 4 6 ಆಗುತ್ತೆ. ಹಾಗೆ 2 5 ಆಗಲ್ಲ, 2 6 ಆಗಲ್ಲ, 2 6 ಆಗ್ತದೆ. ಈಗ ಫಸ್ಟ್ ಲೈನ್ ಅಲ್ಲಿ 3, ಸೆಕೆಂಡ್ ಲೈನ್ ಅಲ್ಲಿ 3, ಹಂಗೆ ನನಗೆ ಟೋಟಲ್ 6 ಲೈನ್ ಇರುತ್ತೆ. 1 ಲೈನ್ ಅಲ್ಲಿ 3 ಅಂದ್ರೆ 6 ಲೈನ್ ಅಲ್ಲಿ ಟೋಟಲ್ ಇಲ್ಲಿ 3, ಇಲ್ಲಿ 3, ಇಲ್ಲಿ 3, ಇಲ್ಲಿ 3. ಟೋಟಲ್ ನನಗೆ ಬೇಕಾಗಿರೋದು 3 3 3 3 3 3 6 18 ಚಾನ್ಸಸ್ ನನಗೆ ಬೇಕಾಗಿರೋದಿದೆ. ಇದರ ಡೀಟೇಲ್ ಕ್ಲಾಸ್ ಗಳನ್ನ ನೀವು ಕರೆಕ್ಟ್ ಆಗಿ ಕಲ್ತಾಗ ಇದು ಹೆಂಗ್ ಬಂತು ಅಂತ ಬರೆಯಕ್ ಬರ್ತದೆ. 18 1 18 2 ಅಂದ್ರೆ ಆನ್ಸರ್ ಏನಾಗುತ್ತೆ ಇಲ್ಲಿ? 1/2. 1/2 ಆಪ್ಷನ್ ಸಿ. ಇವತ್ತು ಆಗಿರುವಂತ 43ನೇ ಕ್ವಶನ್ಗೆ ಆನ್ಸರ್ 1/2. 2 ದಾಳಗಳನ್ನ ಯಥೇಚ್ಛವಾಗಿ ಹಾಕಿದಾಗ 2 ದಾಳಗಳ ಮೊತ್ತ ಸಮನಾಗಿರೋ ಸಂಖ್ಯೆ ಎಷ್ಟು ಅಂದ್ರೆ 2 ದಾಳಗಳ ಮೊತ್ತ ಸಮನಾಗಿರೋ ಸಂಭವನೀಯತೆ ಬರೋ ಸಂಭವನೀಯತೆ ಎಷ್ಟು ಅಂದ್ರೆ 1/2. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಇದು ಪರ್ಸೆಂಟೇಜ್ ರಿಲೇಟೆಡ್ ಕ್ವಶನ್ ಇದೆ. ಇದು ಸಿಂಪಲ್ ಕ್ವಶನ್. Ankita is 25 years old. If Rinku's age is 25% greater than that of Ankita, then how much percent Ankita's age is less than Rahul's age ಅಂತಿದೆ. ಓಕೆ, ಇಲ್ಲಿ ಅಂಕಿತಾ ಮತ್ತೆ ರಾಹುಲ್ ಇವರ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. ಅಂದ್ರೆ ಅಂಕಿತಾ 25 ವರ್ಷ ಚಿಕ್ಕವಳು. ಅಂಕಿತಾ ಈಸ್ 25 years old. 25 ವರ್ಷದ ಇದಾವೆ.
ರಾಹುಲ್ಸ್ ಏಜ್ ಇಸ್ 25% ಗ್ರೇಟರ್ ದ್ಯಾನ್ ದಟ್ ಆಫ್ ಅಂಕಿತಾಸ್ ಏಜ್. ರಾಹುಲ್ ಏನಿದಾನಲ್ಲ ಇವನ್ ವಯಸ್ಸು ಅಂಕಿತಾ ಏಜ್ ಗಿಂತ 25% ಹೆಚ್ಚಿದೆ. ಪರ್ಸೆಂಟೇಜ್ ಲೆಕ್ಕ ಇದ್ರೆ ಯಾರ್ಗಿಂತ ಹೆಚ್ಚಿದೆ? ರಾಹುಲ್ ಏಜ್, ರಾಹುಲ್ ನ ವಯಸ್ಸು ಅಂಕಿತಾಳ ವಯಸ್ಸಿಗಿಂತ 25% ಹೆಚ್ಚಿದೆ. ಅಂದ್ರೆ ಯಾರ್ದು ರೆಫರೆನ್ಸ್ ಯಾರ್ಗಿಂತ ಅಂತ ಇರ್ತದಲ್ಲ ಅದ್ರ ಕೆಳಗಡೆ 100% ಬರೆದ್ ಬಿಡಿ. ಅಂಕಿತಾಳ ವಯಸ್ಸಿಗಿಂತ ಅಂತಿದೆ, ಅಂಕಿತಾಳದು 100 ಏನಾದ್ರೂ ವರ್ಷ ಇದ್ರೆ, ಬೈ ಚಾನ್ಸ್ 100 ವಯಸ್ಸು ಇದ್ರೆ ರಾಹುಲ್ ಏಜು 25% ಜಾಸ್ತಿ. 25% ಜಾಸ್ತಿ ಅಂದ್ರೆ 100ಕ್ಕೆ 25%, 25 ಅಂದ್ರೆ 100ಕ್ಕೆ 25 ಸೇರ್ಸಿದ್ರೆ ಅಂಕಿತಾಳ ಏಜು 100 ಇದ್ರೆ ರಾಹುಲ್ ಏಜ್ 125 ಇರ್ತದೆ. ಇದು ನಾವು ಪರ್ಸೆಂಟೇಜ್ ತಗೊಂಡಾಗ. ಈಗ ಅವ್ರು ರಿಯಲ್ ನಂಬರ್ ಕೊಟ್ಟಿದ್ದಾರೆ 25. ಈಗ ಆಕ್ಚುಯಲ್ ಅಂಕಿತಾಳ ಏಜ್ 25 ಅಂದ್ರೆ ಇಲ್ಲಿ 4 ಭಾಗ ಮಾಡಿದಾಗ ನಮ್ಗೆ ಏನಾಗುತ್ತೆ, ನಾವು ರೇಷೋ ತಗೊಳ್ತಾ ಹೋದ್ರೆ ಈ ನಂಬರ್ ತಗೊಳ್ಳಿ. ಇದು ನಮ್ಗೆ ಕನ್ಫ್ಯೂಷನ್ ಮಾಡಕ್ ಕೊಟ್ಟಿರ್ತಾರೆ ಅವರು. ಡಿವೈಡೆಡ್ ಬೈ 4 ಮಾಡಿದ್ರೆ ಇಲ್ಲಿ 25 ಬರುತ್ತೆ, ಇಲ್ಲಿ ಡಿವೈಡೆಡ್ ಬೈ 4 ಮಾಡಿದಾಗ ನನಗೇನಾಗ್ಬಿಡುತ್ತೆ, ಒಂದು ಪಾಯಿಂಟ್ ಅಲ್ಲಿ ನಂಬರ್ ಬರುತ್ತೆ. ನಾನು ಈ ರಿಯಲ್ ನಂಬರ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾನೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಇದೇ ನಂಬರ್ ರೆಫರೆನ್ಸ್ ತಗೊಂಡ್ ಮಾಡ್ಬೋದು. ಕನ್ಫ್ಯೂಸ್ ಮಾಡಕ್ ನಮ್ಗೆ ಹಿಂಗ್ ಕೊಡ್ತಾರೆ. ಈ ತರ ಕ್ವಶನ್ ನೋಡಿ, ಇದಕ್ಕಿಂತ ಮುಂಚೆ ಎಕ್ಸಾಂಪಲ್ ಎಲ್ಲ ಕ್ವಶನ್ ಹೆಂಗ್ ಬಂದಿದ್ದಾವೆ, ಎ ಬಿ ಗಿಂತ 25% ಹೆಚ್ಚು ಎತ್ತರ ಇದ್ದಾನೆ, ಹಾಗಾದ್ರೆ ಬಿ ಎ ಗಿಂತ ಎಷ್ಟು % ಕಡಿಮೆ ಎತ್ತರ ಇದ್ದಾಳೆ ಅಂತ ಕ್ವಶನ್ ಇರ್ತದೆ. ಈ ತರ ಕನ್ಫ್ಯೂಷನ್ ಮಾಡಕ್ಕೆ ಈ 25 ಏನಿದೆ ಅಲ್ಲ ನಮಗೆ ಕನ್ಫ್ಯೂಸ್ ಮಾಡಕ್ ಕೊಟ್ರ, ಅದ್ ಬೇಕೇ ಆಗಿಲ್ಲ ನನಗೆ. ಈ ಕ್ವಶನ್ ಏನ್ ಕೇಳಿದಾರೆ ನೋಡಿ, ನೆಕ್ಸ್ಟ್ ರಾಹುಲ್ ನ ವಯಸ್ಸಿಗಿಂತ, ಆಗ್ಲೇ ಏನಿತ್ತು ಅಂಕಿತಾಳ ವಯಸ್ಸಿಗಿಂತ ರಾಹುಲ್ ನ ವಯಸ್ಸು 25% ಹೆಚ್ಚಂತ ಇತ್ತು. ಈಗ ನೆಕ್ಸ್ಟ್ ಕ್ವಶನ್ ಈಗ ಏನಿದೆ, ರಾಹುಲ್ ನ ವಯಸ್ಸಿಗಿಂತ ಎಷ್ಟು ಕಡಿಮೆ ಇದೆ? ಯಾರ್ದು? ಅಂಕಿತಾಳ ವಯಸ್ಸು ಯಾರ ವಯಸ್ಸಿಗಿಂತ? ರಾಹುಲ್ ನ ವಯಸ್ಸಿಗಿಂತ. ರಾಹುಲ್ ನ ವಯಸ್ಸು ಎಷ್ಟಿದೆ? ಈಗ ನಾವು ಅನುಪಾತದಲ್ಲಿ ತಗೊಂಡಿದೀವಿ, ಪರ್ಸೆಂಟೇಜ್ ತಗೊಂಡಿದೀವಿ. ನಾವು ಡೈರೆಕ್ಟ್ ಈ ನಂಬರ್ ಇಂದಾನೆ ಸಾಲ್ವ್ ಮಾಡ್ಬೋದು. ರಾಹುಲ್ ನ ವಯಸ್ಸಿಗಿಂತ ಅಂತ ಹೇಳಿದ್ದಾರೆ. ರಾಹುಲ್ ನ ವಯಸ್ಸು ಎಷ್ಟಿದೆ? 125. ಈ ರಾಹುಲ್ ನ ವಯಸ್ಸಿಗಿಂತ ಇವ್ರ ವಯಸ್ಸು ಎಷ್ಟು ಕಡಿಮೆ ಇದೆ? ಇವ್ರ 125 ಇದೆ, ಇವ್ರ 100 ಇದೆ. ಅಂದ್ರೆ ಇವ್ರ ವಯಸ್ಸಿಗಿಂತ ಇವ್ರ ವಯಸ್ಸು 25 ಕಡಿಮೆ ಇದೆ. ರಾಹುಲ್ ನ ವಯಸ್ಸಿಗಿಂತ ಇವ್ರ ವಯಸ್ಸು ಏಜ್ ಅಲ್ಲಿ 25 ಕಡಿಮೆ. ಆದ್ರೆ ಪರ್ಸೆಂಟೇಜ್ ಅಲ್ಲಿ ನೋಡಿದ್ರೆ, ಪರ್ಸೆಂಟೇಜ್ ಅಂದ್ರೆ ಹಾಗಾದ್ರೆ 100ಕ್ಕೆ ಎಷ್ಟು ಕಡಿಮೆ? ಹಾಗಾದ್ರೆ 100ಕ್ಕೆ ಎಷ್ಟು ಕಡಿಮೆ? 125 ಇರೋದು 25 ಆಗಿದೆ ಅಂದ್ರೆ ಇಲ್ಲಿ ಡಿವೈಡೆಡ್ ಬೈ 5 ಆಗಿದೆ. 125 ಇರೋದು 25 ಆಯ್ತು ಅಂದ್ರೆ ಡಿವೈಡೆಡ್ ಬೈ 5. ಹಾಗಾಗಿ ಇಲ್ಲೂ ಡಿವೈಡೆಡ್ ಬೈ 5 ಮಾಡ್ಬಿಡಿ. 100ನ್ನ 5ರಿಂದ ಭಾಗ ಹಾಕಿದ್ರೆ 20 ಅಂದ್ರೆ ಎಷ್ಟು % ಕಡಿಮೆ ಇರುತ್ತೆ? 20% ಕಡಿಮೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಇವತ್ತಾಗಿರುವಂತ ಈ 44ನೇ ಕ್ವಶನ್ಗೆ ಆನ್ಸರ್ ಏನಾಗುತ್ತೆ? 20% ಕಡಿಮೆ. ಆಪ್ಷನ್ ಡಿ, ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಇವತ್ತು ಎಕ್ಸಾಮ್ ಅಲ್ಲಿ ಆಗಿರುವಂತ ವೆನ್ ಡಯಾಗ್ರಾಮ್ ಗಳಿಗೆ ಸಂಬಂಧಪಟ್ಟ ಒಂದು ಕ್ವಶನ್ ಕೇಳಿದ್ದಾರೆ. ಇನ್ ಅನ್ ಎಕ್ಸಾಮಿನೇಷನ್ 50% ಆಫ್ ದ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ಸೈನ್ಸ್ ಅಂಡ್ 75% ಪಾಸ್ಡ್ ಇನ್ ಸೋಷಿಯಲ್, while 20% students failed in both the subjects. If 270 students passed in both while 20% students failed in both subjects, if 270 students passed in both subjects ಅಂದ್ರೆ actually ಆ ಎಕ್ಸಾಮ್ ಅಲ್ಲಿ ಪಾಸ್ ಆದವರು ಎಷ್ಟು ಜನ? 270 ಜನ. Then find the total number of students who appeared in the exam. ಹಾಗಾದ್ರೆ ಆ ಎಕ್ಸಾಮ್ ಅಲ್ಲಿ ಎಷ್ಟು ಜನ ಅಂದ್ರೆ ಹಾಜರಾಗಿದ್ದಾರೆ ಅಂತ. ಓಕೆ, ಪರೀಕ್ಷೆಯಲ್ಲಿ 50% ವಿದ್ಯಾರ್ಥಿಗಳು, ವಿಜ್ಞಾನದಲ್ಲಿ 75%, ಸಾಮಾಜಿಕದಲ್ಲಿ ಉತ್ತೀರ್ಣರಾಗಿರ್ತಾರೆ. ಆದ್ರೆ 20% ವಿದ್ಯಾರ್ಥಿಗಳು 2 ವಿಷಯಗಳಲ್ಲಿ ಅನುತ್ತೀರ್ಣ, ಫೇಲ್ ಆಗಿದ್ದಾರೆ. ಹಾಗೆ 270 ವಿದ್ಯಾರ್ಥಿಗಳು 2 ವಿಷಯದಲ್ಲಿ ಉತ್ತೀರ್ಣರಾಗಿದ್ದಾರೆ ಅಂತಿದೆ. ಹಾಗಾದ್ರೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ನೋಡಿ, ಎಂತ ಸಿಂಪಲ್ ಕ್ವಶನ್ ವೆನ್ ಡಯಾಗ್ರಾಮ್ ಇದೆ. ಈಗ ನೋಡಿ, ನನಗೆ 50% ವಿದ್ಯಾರ್ಥಿಗಳು ಸೈನ್ಸ್ ಅಲ್ಲಿ ಪಾಸ್ ಆಗಿದ್ದಾರೆ, ಸೈನ್ಸ್. ಅದಾದ್ಮೇಲೆ ಸೋಷಿಯಲ್ ಸ್ಟಡೀಸ್ ಅಲ್ಲಿ 75%, ಇದನ್ನ ನಾನು ಆಡ್ ಮಾಡಿದ್ರೆ ಆಕ್ಚುಯಲ್ ಆಗಿ 125% ಬರುತ್ತೆ. ಆದ್ರೆ 125% ಇರೋದಿಲ್ಲ. ಓಕೆ, ಇದನ್ನ ಆಡ್ ಮಾಡ್ಬೇಕು. ಆಕ್ಚುಲಿ ನಿಮ್ಗೆ ಅಲ್ಲಿ ಸಮೇಶನ್ ಅದೆಲ್ಲ ಬೇಕು. ಡೈರೆಕ್ಟ್ ಹೆಂಗ್ ಮಾಡ್ಬೇಕು ನೋಡಿ, ಇದನ್ನ ಸೈನ್ಸ್ ಅಲ್ಲಿ 50% ಜನ, ಸೋಷಿಯಲ್ ಅಲ್ಲಿ 75% ಜನ, ಅಂದ್ರೆ 125% ಜನ 2 ಸಬ್ಜೆಕ್ಟ್ ಅಲ್ಲಿ ಸೇರಿ. ಆದ್ರೆ ಇಲ್ಲಿ ಒಂದು ಕ್ಲೂ ಏನಿದೆ ನೋಡಿ,
20% ಜನ ಫೇಲ್ ಆಗಿದ್ದಾರೆ. 20% ಜನ ಎರಡರಲ್ಲೂ ಫೇಲ್ ಆಗಿದ್ದಾರೆ ಅಂದ್ರೆ ಪಾಸ್ ಆದವ್ರು ಎಷ್ಟು ಜನ? 80% ಜನ. ಎರಡೂ ವಿಷಯದಲ್ಲಿ ಫೇಲ್ ಆದವ್ರು 20% ಅಂದ್ರೆ ಪಾಸ್ ಆದವರು. ಆಕ್ಚುಲ್ ಆಗಿ ಎರಡರಲ್ಲೂ ಪಾಸ್ ಆದವ್ರು 80% ಜನ. ಹಾಗಾದ್ರೆ ರಿಯಲ್ ಆಗಿ ಪಾಸ್ ಆಗಿರೋದು 125ರಲ್ಲಿ 80% ಹೋದ್ರೆ 45% ಜನ ಎರಡೂ ಎಕ್ಸಾಮ್ ಅಲ್ಲಿ, ಅಂದ್ರೆ ಟೋಟಲ್ ಪಾಸ್ ಆಗಿರೋರು ಇವರು. ಟೋಟಲ್ ಪಾಸ್ ಆಗಿರೋರು ಎಷ್ಟು ಪರ್ಸೆಂಟ್ ಜನ? 45% ಜನ. ನೆಕ್ಸ್ಟ್ ಇಲ್ಲಿ ನಂಬರ್ ಅಲ್ಲೂ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಅಲ್ಲಿ ಪಾಸ್ ಆದವರು 45%. ಆದ್ರೆ ನಂಬರ್ ಅಲ್ಲಿ ಅದೇ ನಂಬರ್ ಗೆ ಕನ್ವರ್ಟ್ ಮಾಡಿದ್ರೆ 270 ವಿದ್ಯಾರ್ಥಿಗಳು ಎರಡರಲ್ಲೂ ಪಾಸ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಓಕೆ, 270 ವಿದ್ಯಾರ್ಥಿಗಳ ಜನ ಎರಡರಲ್ಲೂ ಪಾಸ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಈ 45% ಜನ ಪಾಸ್ ಆಗಿದ್ದಾರೆ, ಇದು ಪರ್ಸೆಂಟೇಜ್ ಅಲ್ಲಿ. ಅದೇ ನಾವು ನಂಬರ್ ಅಲ್ಲಿ ನೋಡಿದ್ರೆ 270 ಜನ. ಹಾಗಾದ್ರೆ ಆಕ್ಚುಯಲ್ 45% ಅಂದ್ರೆ 270 ಜನ. ಫುಲ್ ಎಕ್ಸಾಮ್ ಅಲ್ಲಿ ಕೂತಿರೋರು ಎಷ್ಟು ಪರ್ಸೆಂಟ್ ಜನ? 100%. ಹಾಗಾದ್ರೆ 100% ಎಷ್ಟಾಗುತ್ತೆ? ಓಕೆ, ಈಗ ನೀವು ಹಿಂಗಾದ್ರೂ ಕ್ಯಾನ್ಸಲ್ ಮಾಡ್ಬೋದು, ಹಿಂಗಾದ್ರೂ ಕ್ಯಾನ್ಸಲ್ ಮಾಡ್ಬೋದು. 45 2 90, 93 270 ಆಗುತ್ತೆ. ಅಂದ್ರೆ 45 2 90, 93 ಅಂದ್ರೆ 6 ಆಗ್ತದೆ. ಇಲ್ಲಾಂದ್ರೆ ನೀವು ಸಿಂಪಲ್ ಆಗಿ ಕ್ಯಾನ್ಸಲ್ ಮಾಡೋದ್ ಕಲಿಬೇಕು. ಸಿಂಪಲ್ ಆಗಿ ಕ್ಯಾನ್ಸಲ್ ಮಾಡೋದ್ ಬರ್ಬೇಕು ನಿಮ್ಗೆ. ಈಗ 9 5 9 3 27 10. ಅದಾದ್ಮೇಲೆ 5 6 30. ಹಾಗಾದ್ರೆ 100 6 600. ಅಂದ್ರೆ ಎಕ್ಸಾಮ್ ಅಲ್ಲಿ ರಿಯಲ್ ಆಗಿ ಆ ಎಕ್ಸಾಮ್ಗೆ ಪ್ರೆಸೆಂಟ್ ಆದವ್ರು ಅಂದ್ರೆ ಹಾಜರಾದವ್ರು ಎಷ್ಟು ಜನ ಅಂದ್ರೆ ಆಪ್ಷನ್ ಸಿ 600. ಇವತ್ತು ಎಕ್ಸಾಮ್ ಅಲ್ಲಿ ಆಗಿರುವಂತ 45ನೇ ಕ್ವಶನ್ಗೆ ಆನ್ಸರ್ ಆಪ್ಷನ್ ಸಿ 600. ಎಸ್, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಇಂಟ್ರೆಸ್ಟಿಂಗ್ ಕ್ವಶನ್ ನೋಡಿ. Naveen and Kannan jointly started a business. Naveen invested 4 times as Kannan did and invested his money for double time as compared to Kannan. Kannan earned rupees 5,400. Then the total gain was ಅಂತಿದೆ. ಈಗ ನವೀನ್ ಮತ್ತೆ ಕಣ್ಣನ್ ಜಂಟಿಯಾಗಿ ವ್ಯವಹಾರವನ್ನು ಸ್ಟಾರ್ಟ್ ಮಾಡ್ತಾರೆ. ನವೀನ್ ಮತ್ತೆ ಕಣ್ಣನ್, ನವೀನ್ ಮತ್ತೆ ಕಣ್ಣನ ಇಬ್ರು ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಾರೆ. ಇದು ಪಾಲುದಾರಿಕೆ ಲೆಕ್ಕ, ಸಿಂಪಲ್ ಇದೆ. ಈಗ ಕಣ್ಣನ್ ಮಾಡಿದಕ್ಕಿಂತ ನವೀನ್ 4 ಬಾರಿ ಹೂಡಿಕೆ ಮಾಡ್ತಾನೆ. ನೋಡಿ, ಕಣ್ಣನ್ ಮಾಡಿದಕ್ಕಿಂತ ಯಾರಿಗಿಂತ? ಕಣ್ಣನ್ ಮಾಡಿದಕ್ಕಿಂತ ಯಾರಿಗ್ ಕಂಪ್ಯಾರಿಸನ್ ಇರ್ತದಲ್ಲ ಅದ್ರ ಕೆಳಗಡೆ ಇರಬೇಕು. ಕಣ್ಣನ್ ಮಾಡಿದಕ್ಕಿಂತ ನವೀನ್ 4 ಬಾರಿ ಹೂಡಿಕೆ, 4 ಬಾರಿ ಜಾಸ್ತಿ. ಅಂದ್ರೆ ಕಣ್ಣನ್ 1 ರೂಪಾಯಿ ಹೂಡಿಕೆ ಮಾಡಿದ್ರೆ ನವೀನ್ 4 ಪಟ್ಟು 4 ರೂಪಾಯಿ ಹೂಡಿಕೆ ಮಾಡ್ತಾನೆ. ಅಂದ್ರೆ ಯಾವ ರೇಷೋದಲ್ಲಿ ಇಬ್ರು ಅವರು ಪಾಲುದಾರಿಕೆಯಲ್ಲಿ ತಮ್ಮ ಬಂಡವಾಳನ ಹೂಡಿಕೆ ಮಾಡ್ತಾರೆ ಅಂದ್ರೆ 4:1. ಮತ್ತೆ ನೆಕ್ಸ್ಟ್ ಕಂಡೀಷನ್ ಏನಿದೆ ನೋಡಿ, ಕಣ್ಣನ್ಗಿಂತ 2 ಪಟ್ಟು ಹಣವನ್ನ ಮಾಡ್ತಾನೆ. 2 ಪಟ್ಟು ಡಬಲ್ ಟೈಮ್. ಇಲ್ಲಿ ಹಣ ತಪ್ಪಾಗಿದೆ, ಡಬಲ್ ಟೈಮ್ ದಷ್ಟು ಅವನು ಟೈಮ್ ಮಾಡ್ತಾನೆ. ಅಂದ್ರೆ ಇವನು 1 ವರ್ಷ ಇಟ್ರೆ ಇವನು 2 ವರ್ಷ ಮಾಡ್ತಾನೆ. ಇವ 6 ತಿಂಗಳು ಇಟ್ರೆ ಇವನು 12 ತಿಂಗಳು ಇಡ್ತಾನೆ. ಅಂದ್ರೆ ಇವನ್ಗಿಂತ ಇವನ್ ಡಬಲ್. ಇವನು 1 ವರ್ಷ ಇಟ್ರೆ ಇವನು 2 ವರ್ಷ ದುಡ್ಡು ಇಟ್ಟಿರ್ತಾನೆ. ಅಂದ್ರೆ ಈಗ ಇದನ್ನ ನಾವು ಕಂಪೇರ್ ಮಾಡಿದ್ರೆ 1 ವರ್ಷಕ್ಕೆ 1 ಎಷ್ಟು ವರ್ಷ ಇರ್ತದಲ್ಲ, ಎಷ್ಟು ಪಟ್ಟು ಇರ್ತದಲ್ಲ, ಅದನ್ನ ನಾವು ಮಲ್ಟಿಪ್ಲೈ ಮಾಡ್ಬಿಡೋದು. ನಿಮಗೆ ಪಾಲುದಾರಿಕೆ ಲೆಕ್ಕದಲ್ಲಿ ಅದು ಗೊತ್ತಿರ್ತದೆ. ಈಗ ನಮ್ಗೆ ಗೊತ್ತಾಯ್ತು, ಕಣ್ಣನ್ 1 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನವೀನ್ 4 ರೂಪಾಯಿ ಇನ್ವೆಸ್ಟ್ ಮಾಡ್ತಾನೆ. ಇಲ್ಲಿ ಕಣ್ಣನ್ 1 ವರ್ಷ ದುಡ್ಡು ಇಟ್ರೆ ಇವ ಎಷ್ಟು ವರ್ಷ ಇಡ್ತಾನೆ? ಇವ 2 ವರ್ಷ ಇಡ್ತಾನೆ. ಹಾಗಾಗಿ 4 2 8, ಅದು 1 1. ಇವ್ರ ದುಡ್ಡು ಯಾವ ರೇಷಿಯೋದಲ್ಲಿ ಇನ್ವೆಸ್ಟ್ ಆಯ್ತು ಅಂದ್ರೆ 8:1. ನೆಕ್ಸ್ಟ್ ಏನ್ ಹೇಳ್ತಾರೆ, ಕಣ್ಣನ್ ಅರ್ನ್ಡ್ 5,400. ಕಣ್ಣನ್ ಭಾಗ ಎಷ್ಟಿದೆ? 1 ಭಾಗ ಅಂದ್ರೆ 5,400 ರೂಪಾಯಿ. ಕಣ್ಣನ್ ಹೂಡಿಕೆ ಮಾಡಿರುವಂತ ರೇಷೋದಲ್ಲಿ ದುಡ್ಡು 1 ರೂಪಾಯಿ. ಕಣ್ಣನ್ಗೆ ದುಡ್ಡು ಬಂದಿರೋದು 5,400 ರೂಪಾಯಿ. ಅಂದ್ರೆ ಅವನಿಗೆ ಲಾಭದಲ್ಲಿ 5,400 ರೂಪಾಯಿ ಬಂತು. ಹಾಗಾದ್ರೆ ಒಟ್ಟು ಲಾಭ ಎಷ್ಟು? 1 ಭಾಗ ಅಂದ್ರೆ 5,400 ರೂಪಾಯಿ. ಈಗ
ಒಟ್ಟು ಭಾಗ ಅಂದ್ರೆ ಇವನ್ಗೆ 8 ರೂಪಾಯಿ, ಇವನಿಗೆ 1 ರೂಪಾಯಿ, ಅಂದ್ರೆ ಟೋಟಲ್ 9 ರೂಪಾಯಿ ಏನಾಗಿದೆ, ಲಾಭ ಆಗಿದೆ. 1 ರೂಪಾಯಿ 1 ಭಾಗ ಅಂದ್ರೆ 5,400 ರೂಪಾಯಿ. ಸಾರಿ, ಕಣ್ಣನ್ ಹಾಕಿರೋದು 1 ಭಾಗ ಅಂದ್ರೆ 5,400 ರೂಪಾಯಿ ಅವನಿಗೆ ಲಾಭ ಬಂದಿದೆ. ಟೋಟಲ್ ಲಾಭ ಎಷ್ಟಾಗಿರುತ್ತೆ, ಇವಂದು 1 ಭಾಗ ಪ್ಲಸ್ ಇವಂದು 8 ರೂಪಾಯಿ, 8 ಭಾಗ, ಟೋಟಲ್ 9 ಭಾಗ. ಅಂದ್ರೆ ಇಲ್ಲಿ ನೀವು ಹಿಂಗಾದ್ರೂ ನೀವು ಮಲ್ಟಿಪ್ಲೈ ಮಾಡ್ಬೋದು, ಹಿಂಗಾದ್ರೂ ಮಾಡ್ಬೋದು. ಅಂದ್ರೆ 1 ಇರೋದು 9 ಆಗಿದೆ ಅಂದ್ರೆ 9 ಟೈಮ್ಸ್, ಇಲ್ಲೂ 9 ಟೈಮ್ಸ್ ಮಾಡ್ಬಿಡಿ. 2 0, 9 4 36, 9 5 45, 1 3 48. ಆಪ್ಷನ್ ಯಾವ್ದಿದೆ, ಆಪ್ಷನ್ ಬಿ 48,600 ರೂಪಾಯಿ. 0 0, 9 4 36, 9 5 45, 3 48, ಕರೆಕ್ಟ್ ಇದೆ. 48,600 ರೂಪಾಯಿ. ಇದು ಪಾಲುದಾರಿಕೆ ಮೇಲೆ ಆಗಿರುವಂತ ಲೆಕ್ಕ. ಆನ್ಸರ್ ನೋಡಿ, ಇವತ್ತಾಗಿರುವಂತ ಎಕ್ಸಾಮ್ಗೆ ಆನ್ಸರ್ 46ನೇ ಕ್ವೆಶನ್ಗೆ ಆನ್ಸರ್ 48,600. ಓಕೆ, ಇವತ್ತು ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಇದೆ. ಇಂಡಿಯಾ ಗೆದ್ದೇ ಗೆಲ್ತದೆ, ಆಬ್ವಿಯಸ್. ಅದೇ ಬಂದಿರ್ಬೋದು. ಇದಾದ್ಮೇಲೆ ಹೋಗಿ ನೋಡಕ್ಕೆ ಇನ್ನೊಂದೆರಡು ಲೆಕ್ಕ ಇದೆ. ಅದಾದ್ಮೇಲೆ ನೀವೇನ್ ಮಾಡಿ, ಮ್ಯಾಚ್ ನೋಡಿ, ಗೆದ್ದೇ ಗೆಲ್ತಾರ ಆರಾಮಾಗಿ. ಅದು ಅಹಮದಾಬಾದ್ ಪಿಚ್ಚು, ಅದು ಇದು ನೀವು ತಲೆಯಲ್ಲಿ ಇಟ್ಕೋಬೇಡಿ. ನಮ್ ಇಂಡಿಯನ್ ಪ್ಲೇಯರ್ಸ್ ಅಂತೂ ತಲೆಯಲ್ಲಿ ಇಟ್ಕೊಂಡಿಲ್ಲ. ನೀವು ಬಹಳ ತಲೆ ಇಟ್ಕೊಂಡ್ಬಿಟ್ರಿ, ಅಹಮದಾಬಾದ್ ಪಿಚ್ ಗೆಲ್ಲಲ್ಲ, ಅದು ಹಂಗೇನಿಲ್ಲ. ಇವತ್ತು ಗೆದ್ದೇ ಗೆಲ್ತಾರ 100%. ಓಕೆ, ಎಸ್. 47ನೇ ಕ್ವಶನ್ ನೋಡಿ, ಪಿ ಅಂಡ್ ಕ್ಯೂ ಇನ್ವೆಸ್ಟೆಡ್ ಇನ್ ಅ ಬಿಸ್ನೆಸ್. ಇದು ಕೂಡ ಪಾಲುದಾರಿಕೆ. ದೇ ಅರ್ನ್ ಸಮ್ ಪ್ರಾಫಿಟ್ which they divided in the ratio of 2:3. If P invested 30,000, the amount invested by Q is ಅಂತಿದೆ. P ಮತ್ತೆ Q ಒಂದು ವ್ಯವಹಾರದಲ್ಲಿ ಹೂಡಿಕೆ ಮಾಡಿದ್ದಾರೆ, ಅವರು ಸ್ವಲ್ಪ ಲಾಭವನ್ನ ಗಳಿಸಿದ್ದಾರೆ. ಅದನ್ನು ಅವರು 2:3 ಭಾಗದಲ್ಲಿ ಅದನ್ನ ಇನ್ವೆಸ್ಟ್ ಮಾಡಿದ್ದಾರೆ, ಅರ್ನ್ ಮಾಡ್ತಾರೆ. P 30,000 ಹೂಡಿಕೆ ಮಾಡಿದ್ರೆ Q ಮಾಡಿದ ಹೂಡಿಕೆ ಎಷ್ಟು ಅಂತ ಕ್ವಶನ್ ಇದೆ. ಇಲ್ಲಿ ನೋಡಿ, ಪಿ ಮತ್ತೆ ಕ್ಯೂ ಇದ್ದಾರೆ. ಪಿ ಮತ್ತೆ ಕ್ಯೂ ಇದ್ದಾರೆ. ಓಕೆ, ಪಿ 30,000 ಇನ್ವೆಸ್ಟ್ ಮಾಡಿದ್ದಾರೆ. ಇವರಿಗೆ ಯಾವ ರೇಷಿಯೋದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, 2:3. ಈಗ ಇವರು ಆಕ್ಚುಲ್ ಆಗಿ ಪಿ ಗೆ 30,000 ಬಂದಿದೆ. ಪಿ ಬಂದಿರೋದು 30,000, ಅಥವಾ ಪಿ ಹೂಡಿಕೆ ಮಾಡಿರೋದು 30,000 ಅಂತ ಅನ್ಕೊಳ್ಳಿ. ಹಾಗಾದ್ರೆ ಕ್ಯೂ ಎಷ್ಟು ಹೂಡಿಕೆ ಮಾಡಬೇಕಂತಿದೆ. 2 ಇರೋದು 30,000 ಆಗಿದೆ. ಹಾಗಾದ್ರೆ 3 ಇರೋದು ಎಷ್ಟು ಆಗ್ತದೆ? ಈಗ 2 ಇದು 3 0 ಬಿಟ್ಬಿಡಿ. 2 15 30 ಆಗ್ತದೆ. ಈ 3 0 ಬಿಟ್ಬಿಡಿ. ಅದೇ 3 0 ಇಲ್ಲೇ ಬರೀತೀನಿ. 2 15 30. ಹಾಗಾದ್ರೆ 3 15 ಎಷ್ಟಾಗುತ್ತೆ? 45,000. ಆಪ್ಷನ್ ಸಿ. ಇದು ಸಿಂಪಲ್ ಕ್ವಶನ್ ಆಗಿತ್ತು. ಓಕೆ, ಪಿ ಮತ್ತೆ ಕ್ಯೂ 2:3 ಇನ್ವೆಸ್ಟ್ ಮಾಡ್ತಾರೆ. ಅದರಲ್ಲಿ ಪಿ 30,000 ಇನ್ವೆಸ್ಟ್ ಮಾಡಿದ್ರೆ ಕ್ಯೂ ಮಾಡಿರೋ ಇನ್ವೆಸ್ಟ್ ಎಷ್ಟು ಅಂದ್ರೆ 2 ಭಾಗ ಅಂದ್ರೆ 30,000, 3 ಭಾಗ ಅಂದ್ರೆ ಎಷ್ಟಾಗುತ್ತೆ? 30,000 ಇದೆ. ಇಲ್ಲಿ 3 0 ಬರ್ದು ಬಿಡ್ತೀನಿ. ಹಾಗೆ 2 15 30. ಹಾಗಾದ್ರೆ 3 15 45,000. ಓಕೆ, 47ನೇ ಕ್ವಶನ್ಗೆ ಆನ್ಸರ್ 45,000. ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಎವರೇಜ್ ಮೇಲೆ ಪ್ರಾಬ್ಲಮ್ ಇದೆ. ಕ್ವಶನ್: the average age of a family of 9 members is 22 years. Surya is the youngest and his age is 6 years. Then what was the average age of the family just before Surya was born ಅಂತಿದೆ. 9 ಸದಸ್ಯರ ಕುಟುಂಬದ ಸರಾಸರಿ ವಯಸ್ಸು 22 ವರ್ಷ. ಸೂರ್ಯ ಕಿರಿಯವನು ಮತ್ತು ಅವನ ವಯಸ್ಸು 6 ವರ್ಷ. ಸೂರ್ಯ ಜನಿಸುವ ಸ್ವಲ್ಪ ಮೊದಲು ಕುಟುಂಬದ ಸರಾಸರಿ ವಯಸ್ಸು ಎಷ್ಟು ಅಂತಿದೆ. ಈಗ ಆಕ್ಚುಯಲ್ ಎಷ್ಟು ಜನ ಇದ್ದಾರೆ ಅವರು? ಈಗ 9 ಜನ ಇದ್ದಾರೆ. ಈಗ ಅವ್ರು ಇರುವಂತದ್ದು 9 ಜನ. 9 ಜನ ಅಂದ್ರೆ ಸಂಖ್ಯೆ ಆಯ್ತು. ಅವ್ರದ್ದು ಸರಾಸರಿ 22 ಇದೆ. 22 9 22 10 220. ಅದ್ರಲ್ಲಿ 22 ಹೋದ್ರೆ 198 ಆಗುತ್ತೆ. ಓಕೆ, 2 9 2 18 9 2 19 19 18 19. ಅಂದ್ರೆ ಈ 22 ಎವರೇಜ್ ಇದೆ 9 ಜನಕ್ಕೆ. ಯಾವಾಗ ಸೂರ್ಯ ಸೇರಿ ಈಗ 6 ವರ್ಷ, ಇವರೆಲ್ಲ 9 ಜನ ಇದಾರಲ್ಲ, ಇವ್ರದ್ದು ಟೋಟಲ್ ವಯಸ್ಸು 198 ಆಯ್ತು. ಅವ್ರ ಕ್ವಶನ್ ಏನ್ ಹೇಳಿದ್ದಾರೆ,
ಈಗ ಎಲ್ಲರಿಗಿಂತ ಚಿಕ್ಕವನು ಸೂರ್ಯ, ಅವನಿಗೆ 6 ವರ್ಷ. 6 ವರ್ಷ ಅಂದ್ರೆ ಸೂರ್ಯ ಹುಟ್ಟೋ ಮುಂಚೆ ಅವರು ಸರಾಸರಿ ಎಷ್ಟಂದ್ರೆ 6 ವರ್ಷ. ಸೂರ್ಯ ಹುಟ್ಟಿ 6 ವರ್ಷ ಆಗಿದೆ ಅಂದ್ರೆ 6 ವರ್ಷ ಹಿಂದೆ ಹೋಗ್ಬೇಕು ನಾವು. ಟೋಟಲ್ 9 ಜನ ಇದ್ದಾರೆ, 6 ವರ್ಷ ಹಿಂದೆ ಹೋಗ್ಬೇಕು. ಒಬ್ರಿಗೆ 6 ವರ್ಷ ಹಿಂದೆ ಹೋದ್ರೆ 9 ಜನಕ್ಕೆ, ಒಬ್ರಿಗೆ 6 ವರ್ಷ ಹಿಂದೆ ಹೋದ್ರೆ 9 ಜನಕ್ಕೂ 6 ವರ್ಷ ಕಡಿಮೆ ಇರ್ತದೆ. 9 54 ವರ್ಷ. 6 ವರ್ಷ ಹಿಂದೆ ಅವರ ಟೋಟಲ್ ಏಜ್ ಅಲ್ಲಿ 54 ಏಜ್ ಕಡಿಮೆ ಆಗ್ಬಿಡ್ತದೆ. ಆಗ 4, 4, 1 ಅಂದ್ರೆ ಅವರ ಟೋಟಲ್ ವಯಸ್ಸು 144. ಈಗ 6 ವರ್ಷ ಹಿಂದೆ ಹೋದ್ರೆ ಯಾರು ಹೋಗ್ಬಿಟ್ಟ? ಸೂರ್ಯ ಇಲ್ಲ. ಈಗ 9 ಜನ ಇದ್ರು, ಸೂರ್ಯ ಇಲ್ಲ. ಆದ್ರೆ ಇವತ್ತು ಕ್ಯಾಪ್ಟನ್ ಸೂರ್ಯನೇ ಗೊತ್ತಿರ್ಲಿ. ಆದ್ರೆ ಇವತ್ತು ಕ್ಯಾಪ್ಟನ್ ಯಾರು? ಸೂರ್ಯನೇ. ಸೂರ್ಯ ಇವತ್ತು ಅರಳುತ್ತದೆ ಕಂಪಲ್ಸರಿ. ಅದು ಪ್ರಕಾಶಮಾನವಾಗಿ ಇವತ್ತು ಗೆಲ್ತಾರೆ ನೋಡಿ. ಓಕೆ, ಸೂರ್ಯ 6 ವರ್ಷ ಹಿಂದೆ ಇಲ್ಲ ಅಂದ್ರೆ 9 ಜನ ಇದ್ರು, ಅದ್ರಲ್ಲಿ ಸೂರ್ಯ ಇಲ್ಲ ಅಂದ್ರೆ ಒಬ್ಬನ ಮೈನಸ್ ಆದ ಅಂದ್ರೆ 144. ಅವ್ರ ಟೋಟಲ್ ವಯಸ್ಸು 8 ಜನ ಆದ್ರು. 8 1 8, 6 ಉಳಿತು. 8 8 64. ಅಂದ್ರೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ರೋಹಿತ್ ಶರ್ಮಾ ಇದ್ದಾಗ, ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಅಂದ್ರೆ ಯಾವಾಗ? ರೋಹಿತ್ ಶರ್ಮಾ ಇದ್ದಾಗ ಅವ್ರ ಸರಾಸರಿ ವಯಸ್ಸು 18 ವರ್ಷ ಆಗಿರ್ತದೆ. 48ನೇ ಕ್ವಶನ್ ಆನ್ಸರ್ 18. ನೆಕ್ಸ್ಟ್ ಕ್ವಶನ್ ನೋಡಿ. ದೊಡ್ಡ ಕ್ವಶನ್ ಅದಾವ, ನಾವು 4-5 ಕ್ವಶನ್ ಅನ್ಕೊಂಡೆ. ಓಕೆ, ರೈಟ್. ಇನ್ ಅ ಕಂಪನಿ ದ ಎವರೇಜ್ ಇನ್ಕಮ್ of all the employees is rupees 20,000 per month. Recently, the company announced increment of rupees 2,000 per month for all the employees. The new average income of all the employees is ಅಂತ. ಇದನ್ನು ಎವರೇಜ್ ಸರಾಸರಿ ಲೆಕ್ಕ. ಅವ್ರಿಗೆ 20,000 ಸರಾಸರಿ ಸ್ಯಾಲರಿ ಸಿಗ್ತಿದೆ. ಅವ್ರಿಗೆ ಸ್ಯಾಲರಿ ಸರಾಸರಿ ಎಷ್ಟು ಸಿಗ್ತಿದೆ? 20,000. ಈಗ ಕ್ವಶನ್ ನೋಡಿ, ಎಷ್ಟು ಸಿಂಪಲ್ ಕ್ವಶನ್ ಇದೆ. ಇತ್ತೀಚೆಗೆ ಕಂಪನಿಯು ಎಲ್ಲಾ ಉದ್ಯೋಗಿಗಳಿಗೆ 2,000, ಪ್ರತಿಯೊಬ್ಬರಿಗೂ 2,000 ಜಾಸ್ತಿ ಮಾಡಿದ್ರೆ ಸರಾಸರಿ ಎಷ್ಟಾಯ್ತು? ಸರಾಸರಿಯಲ್ಲೂ 2,000 ಜಾಸ್ತಿ ಮಾಡ್ದಂಗಾಯ್ತು. ಅವ್ರದ್ದು ಟೋಟಲ್ ಫಸ್ಟ್ 20,000 ಸರಾಸರಿ ಇತ್ತು, ಪ್ರತಿಯೊಬ್ಬರದು 2,000 ಜಾಸ್ತಿ ಮಾಡಿದ್ರೆ ಸರಾಸರಿಯಲ್ಲಿ 2,000 ಜಾಸ್ತಿ ಮಾಡ್ದಂಗಾಯ್ತು. ಹೊಸ ಸರಾಸರಿ ಎಷ್ಟು ಇರುತ್ತೆ ಅಂದ್ರೆ 22 ವರ್ಷ. ಇಂಥ ಸಿಂಪಲ್ ಕ್ವಶನ್ ಗಳು ಆಗ್ತವೆ ನೋಡಿ ಎಕ್ಸಾಮ್ ಅಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ಓಕೆ, ಕಾಲ ಮತ್ತು ಕೆಲಸದ ಮೇಲೆ ಲೆಕ್ಕ ಇದೆ ನೋಡಿ. ಎ, ಬಿ ಮತ್ತೆ ಸಿ 3 ಜನ ಇದ್ದಾರೆ. ಇವ್ರ ಕ್ರಮವಾಗಿ ಎ, ಬಿ ಅಂಡ್ ಸಿ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 24 days, 30 days and 40 days respectively. They began the work together, but C left 4 days before the completion of the work. In how many days was the work completed? ಎ, ಬಿ ಮತ್ತೆ ಸಿ ಇದಾರೆ. ಎ 24 ದಿವಸದಲ್ಲಿ ಒಂದ್ ಕೆಲಸ ಮಾಡ್ತಾನೆ. ಎ 24 ದಿವಸದಲ್ಲಿ ಒಂದ್ ಕೆಲಸ ಮಾಡ್ತಾನೆ ಕಂಪ್ಲೀಟ್ ಮಾಡಕ್ಕೆ. ಒಂದ್ ಕೆಲಸ ಕಂಪ್ಲೀಟ್ ಆಗ್ಬೇಕಂದ್ರೆ ಎ ಕೆಲಸ ಮಾಡಿದ್ರೆ 24 ದಿನ ಬೇಕು. ಅದೇ ಕೆಲಸ ಬಿ ಮಾಡಿದ್ರೆ 30 ದಿನ ಬೇಕು. ಸಿ ಮಾಡಿದ್ರೆ 40 ದಿನ ಬೇಕು. ಲಸ ತೆಗೆದ್ ಬಿಡಿ, ಬೇರೆ ಏನೂ ಇಲ್ಲ. 3ರಲ್ಲೂ ದೊಡ್ಡ ನಂಬರ್ 40 ಇದೆ. 41 40, 40ರ ಮಗ್ಗಿಯಲ್ಲಿ 2 ಬರಲ್ಲ, 42 80 ಇಲ್ಲೂ ಬರಲ್ಲ, 43 120, 24ರ ಮಗ್ಗಿಯಲ್ಲೂ 120 ಬರ್ತದೆ, 30ರ ಮಗ್ಗಿಯಲ್ಲೂ 120 ಬರ್ತದೆ. ಅಂದ್ರೆ ಟೋಟಲ್ ಕೆಲಸ 120. ಎ ಮಾಡಿದ್ರೆ ಅವನಿಗೆ ಪ್ರತಿದಿನ ಕೆಲಸ ಮಾಡಕ್ಕೆ 24 5 ಅಂದ್ರೆ ಎ ಒಂದ್ ದಿನಕ್ಕೆ 5 ಕೆಲಸ ಮಾಡ್ತಾನೆ. 34 ಅಂದ್ರೆ ಬಿ ಒಂದ್ ದಿನಕ್ಕೆ 4 ಕೆಲಸ ಮಾಡ್ತಾನೆ. 43 ಅಂದ್ರೆ ಸಿ ಒಂದ್ ದಿನಕ್ಕೆ 3 ಕೆಲಸ ಮಾಡ್ತಾನೆ. ಇವ್ರು ಮರ್ಯಾದೆಯನ್ನು ಮುಚ್ಕೊಂಡು 3 ಜನ ಒಂದೇ ದಿನ ಕೆಲಸ ಮಾಡಿದ್ರೆ, ಎಲ್ಲಾರು ಸೇರಿ ಕೆಲಸ ಮಾಡಿದ್ರೆ ಒಂದು ದಿನಕ್ಕೆ 5 + 4 9 3 12 ಕೆಲಸ ಮಾಡ್ತಾರೆ. ಇವ್ರು 3 ಜನ ಸೇರಿ ಸಾರಿ ಇವ್ರು 3 ಜನ ಸೇರಿ ಬೈ ಚಾನ್ಸ್ ಈ 120 ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ 12 ಹೊತ್ತಲೆ 3 ಜನ ಸೇರಿ ಮಾಡಿದ್ರೆ 10 ದಿವಸ ಮುಗಿದು ಹೋಗ್ತಿತ್ತು. ಆದ್ರೆ ಇಲ್ಲೊಬ್ಬ ಬಂಡ್ ಅದಾನೊಬ್ಬ. ಯಾರು? ಸಿ. ಸಿ ಕೆಲಸ ಮುಗಿಯೋ ಮುಂಚೆ ಎಷ್ಟ್ ದಿನ ಮುಂಚೆ? 4 ದಿನ ಮುಂಚೆ. 4 ದಿನ ಮುಂಚೆ ಅಂದ್ರೆ ಈ ಸಿ ಒಂದ್ ದಿನಕ್ಕೆ 3 ಕೆಲಸ ಮಾಡ್ತಾನೆ. 4 ದಿನ ಕೆಲಸ ಮಾಡಲ್ಲವ. 4 ದಿನ ಕೆಲಸ ಮಾಡಲ್ಲ ಅಂದ್ರೆ 12 ಕೆಲಸದ ಭಾರ ಯಾರ ಮೇಲೆ ಬೀಳತ್ತದ? ಎ ಮತ್ತೆ ಬಿ ಮೇಲೆ ಬೀಳ್ತದೆ. ಅಂದ್ರೆ
12 ಕೆಲಸ ಎಕ್ಸ್ಟ್ರಾ ಮಾಡ್ಬೇಕು ಇವ್ರು 3 ಜನ ಸೇರಿದಾಗ. ಓಕೆ, ಅಂದ್ರೆ ಟೋಟಲ್ 132 ಕೆಲಸ ಆಗ್ತದೆ. ಇದರ ಬೇಸಿಕ್ ಎಲ್ಲ ತಿಳ್ಕೊಬೇಕಂದ್ರೆ ನೀವು ಫಸ್ಟ್ ಇಂದ ಬೇಸಿಕ್ ಕ್ಲಾಸ್ ಕಲಿಬೇಕಾಗ್ತದೆ. ಇದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಮತ್ತೆ ಈ ತರ ಕ್ವಶನ್ ನಿಮ್ಮ KS, IAS, UPSC ಪೇಪರ್ ಅಲ್ಲೂ ಈ ತರ ಕ್ವಶನ್ ಬರ್ತದೆ, PSI ಅಲ್ಲಿ ಬರ್ತದೆ. ಇಂಪಾರ್ಟೆಂಟ್ ಕ್ವಶನ್. ನಾನು ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಬಿಡ್ತೀನಿ, ಟೈಮ್ ಲೆಸ್ ಇದೆ. ಮತ್ತೆ ನೀವು ವರ್ಲ್ಡ್ ಕಪ್ ಎಲ್ಲ ನೋಡಕ್ ಫೈನಲ್ ಹೋಗ್ಬಿಡ್ತೀರಿ ಅಂತ ಹೇಳಿ. ಈಗ ಇವನು ಸಿ ಬಿಡಾವದಾನ, ಸಿ 4 ದಿನ ಅಡ್ವಾನ್ಸ್ ಬಿಡಾತಾನ ಅಂದ್ರೆ 12 ಕೆಲಸ ಭಾರ ಬಿಡಾತದ ಇವ್ರಿಗೆ. ಅಂದ್ರೆ ಟೋಟಲ್ 132 ಕೆಲಸ ಮಾಡ್ಬೇಕು. ಈಗ 132 ಕೆಲಸ 3 ಜನ ಸೇರ್ ಮಾಡಿದ್ರೆ 12 ದಿನ. ಅಂದ್ರೆ ಈ 12 ಇವ ಏನ್ ಬಿಡಾತನ್ಲ, ಈ ಬಿಡಾತಿದ್ 12 ನಾ ಇಲ್ಲಿ ಸೇರ್ಸ್ಕೊಂಡ್ಬಿಟ್ಟಿನಿ. ಹಾಗಾಗಿ ನಾ 3 ಜನ ಸೇರಿದ್ರೆ ಅದ್ 12 ಆಗ್ತದೆ. ಇವ ಏನ್ ಕೆಲಸ ಮಾಡಾತಿಲ್ಲಲ್ಲ, ಇವ ಎಷ್ಟು ಬಿಡಾವ್ ಮಾಡ್ಯಾನಲ್ಲ ಅಟ್ ಕೆಲಸ ಇದ್ರಾಗ ಆಲ್ರೆಡಿ ಸೇರ್ಸ್ಬಿಟ್ಟಿನಿ. ಹಾಗಾಗಿ ನಾನು ಇಲ್ಲೆಲ್ಲ ತಗೊಂಡಿನಿ. ಅದ್ರ ಬೇಸಿಕ್ ಕ್ಲಾಸ್ ನೀವೆಲ್ಲ ಮುಂದೆ ರೆಗ್ಯುಲರ್ ಕ್ಲಾಸ್ ತಗೊಂಡಾಗ ಹೇಳ್ತೀನಿ. 12 ಒಂದಲೇ 12 1 ಉಳಿತು, ಮತ್ತೆ 12 1 12. ಅಂದ್ರೆ ಆನ್ಸರ್ ಏನಾಗುತ್ತೆ 11 ದಿನಗಳು. 65ನೇ ಕ್ವಶನ್ ಇದಾಗಿತ್ತು, ಅದಕ್ಕೆ ಆನ್ಸರ್ 11 ದಿನಗಳು ಬರ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಪಿ ಕ್ಯಾನ್ ಕಂಪ್ಲೀಟ್ ಅ ವರ್ಕ್. ಇದಕ್ಕೂ ಸೇಮ್ ಇದೆ. ಪಿ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 12 days ವರ್ಕಿಂಗ್ 8 hours a day. ನೀವೆಲ್ಲ 8 hours a day 10 hours a day ಪ್ರಾಕ್ಟೀಸ್ ಮಾಡಿರಲ್ಲ. ಎಕ್ಸಾಮ್ ಅಲ್ಲಿ 8 hours a day 10 hours a day ಕೊಟ್ಟು ಬಿಡ್ತಾರೆ. ನೀವು ಆರಾಮಾಗಿ ಬಿಟ್ಟು ಬಂದ್ಬಿಡ್ತೀರಿ. ಓಕೆ, ಆರಾಮಾಗಿ ಒಂದ್ ಲೆಕ್ಕ ಬಿಡೋದಂದ್ರೆ ನೌಕರಿ ಬಿಟ್ಟಂಗೆ, ಗೊತ್ತಿರ್ಲಿ. ಓಕೆ, P can complete a work in 12 days working 8 hours a day. Q can complete the same work in 8 days working 10 hours a day. If both P and Q work together working 8 hours a day, in how many days can they complete the work? ನೋಡಿ, ಈಗ P ದಿನಕ್ಕೆ 8 ಗಂಟೆ ಕೆಲಸ ಮಾಡಿದ್ರೆ 12 ದಿನ ಬೇಕು. P ದಿನ 8 ಗಂಟೆ ಕೆಲಸ ಮಾಡಿದ್ರೆ 12 ದಿನ ಬೇಕು. Q can complete the same work in 8 days working 8 days. 8 ದಿನ ಬೇಕು ಇವನಿಗೆ. ಪ್ರತಿದಿನ 10 ಗಂಟೆ ಕೆಲಸ ಮಾಡ್ತಾನೆ. ಅಂದ್ರೆ P ಒಂದ್ ಕೆಲಸ ಕಂಪ್ಲೀಟ್ ಮಾಡಕ್ಕೆ ಪ್ರತಿದಿನ 8 ತಾಸು ಕೆಲಸ ಮಾಡಿದ್ರೆ 12 ದಿನ ಬೇಕು. Q ದಿನ 10 ತಾಸು ಕೆಲಸ ಮಾಡಿದ್ರೆ 8 ದಿನ ಬೇಕು. ಅಂದ್ರೆ ಟೋಟಲ್ ಎಷ್ಟು ಗಂಟೆ ಆಗ್ತಾವ ನೋಡಿ. 12 ಎಂಟ್ಲೆ 96 ಅವರ್ ಬೇಕು ಇವನಿಗೆ ಒಂದ್ ಕೆಲಸ ಕಂಪ್ಲೀಟ್ ಮಾಡಕ್ಕೆ. 10 ಎಂಟ್ಲೆ ಇವನಿಗೆ 80 ಅವರ್ ಬೇಕು. ಓಕೆ, ಇವ್ರು ಪ್ರತಿದಿನ ಎಷ್ಟು ಕೆಲಸ ಮಾಡ್ತಾರ ನೋಡ್ಬಿಡೋಣ. P ಮತ್ತೆ Q ಪ್ರತಿದಿನ ಎಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ಫಸ್ಟ್ ಲಸ ತೆಗಿಬೇಕು. 96 ಮತ್ತೆ 80ಕ್ಕೆ ನೀವು ಡೈರೆಕ್ಟ್ ದೊಡ್ಡ ನಂಬರ್ ಆಗೋದ್ರಿಂದ ಮಾಡಕ್ ಬರಲ್ಲ. 96 ಮತ್ತೆ 80ಕ್ಕೆ ಲಸ ತೆಗೆದ್ಬಿಡಿ. 16 ಮಗೇಲ್ ಬರ್ತದೆ. 16 6 96, 16 5 80. ಅದಾದ್ಮೇಲೆ ಕ್ಯಾನ್ಸಲ್ ಆಗಲ್ಲ. 16 5 80, 86 8 48, 480 ಲಸ ಆಗ್ತದೆ. ಟೋಟಲ್ 480 ಕೆಲ್ಸ. ಈಗ 96 ಅರ್ಧ ಇದೆ ನೋಡಿ. 96 ಅರ್ಧ 48 ಆದ್ರೆ 5 ಪ್ರತಿದಿನ 5 ಕೆಲಸ ಮಾಡ್ತಾನೆ. 8 6 48 ಪ್ರತಿದಿನ 6 ಕೆಲಸ ಮಾಡ್ತಾನೆ. ಕ್ವಶನ್ ಏನಿದೆ ನೋಡಿ ಲಾಸ್ಟ್ ಅಲ್ಲಿ, P ಮತ್ತೆ P ಅಂಡ್ Q ಟುಗೆದರ್ ವರ್ಕಿಂಗ್ 8 hours a day ಅಂತ ಕೇಳ್ಯಾರ ಅವರು. ಹಾಗಾದ್ರೆ ಆ ಕೆಲಸ ಕಂಪ್ಲೀಟ್ ಮಾಡಕ್ಕೆ P ಮತ್ತೆ Q ಮಾಡಿದ್ರೆ ಎಷ್ಟು ದಿನ ಬೇಕು ಅಂತ ಕೇಳಿಲ್ಲ. ಅವ್ರು ಅವರ್ಸ್ ಅಲ್ಲಿ ಕೊಟ್ಟು ಪ್ರತಿದಿನ 8 ಅವರ್ ಮಾಡಿದ್ರೆ ಎಷ್ಟು ದಿನ ಬೇಕಂತ ಹೇಳ್ಯಾರ ಅವರು. ಈಗ ಟೋಟಲ್ ಕೆಲಸ 480. ಓಕೆ, P ಮತ್ತೆ B ಇಬ್ರು ಸೇರಿದ್ರೆ ಒಂದ್ ದಿನಕ್ಕೆ P 5 ಕೆಲಸ 5 ವರ್ಕ್, Q 6 ವರ್ಕ್. ಅಂದ್ರೆ ಇಬ್ರು ಸೇರಿದ್ರೆ 11 ವರ್ಕ್ ಆಗ್ತದೆ. ಟೋಟಲ್ 480 ವರ್ಕ್ ಇವ್ರಿಬ್ರು ಸೇರ್ ಮಾಡಿದ್ರೆ 11 ವರ್ಕ್ ಆಗ್ತದೆ. ಇವರು ಪ್ರತಿದಿನ ಎಷ್ಟು ತಾಸು ಮಾಡ್ತಾರೆ? ಇವರು 11 ಕೆಲಸ ಮಾಡ್ತಾರೆ. ಪ್ರತಿದಿನ ಎಷ್ಟು ತಾಸು ಕೆಲಸ ಮಾಡ್ಬೇಕಂತ ಕೇಳ್ಯಾರ ಅವರು? 8 ತಾಸು. ಪ್ರತಿದಿನ 8 ತಾಸು ಕೆಲಸ ಮಾಡಿದ್ರೆ ಎಷ್ಟು ದಿನ ಬೇಕಾಗ್ತದೆ ಅಂತ ಹೇಳ್ಯಾರ. ಹಾಗಾಗಿ ಇಲ್ಲಿ 8 ಅಂತ ಮಾಡ್ತೀವಿ ನಾವು. 8 ಒಂದ್ಲೆ 8 6 48 1 0 60 ಡಿವೈಡೆಡ್ ಬೈ 11. ಆಪ್ಷನ್ ಯಾವುದು? ಆಪ್ಷನ್ ಎ 60 ಡಿವೈಡೆಡ್ ಬೈ 11. ಸಿಂಪಲ್ ಕ್ವಶನ್ ನೋಡಿ. ನಾನೇನು ಬರೀತಾ ಇದ್ದೀನಿ, ನೀವು ಬೈ ಲೆಕ್ಕ ಮಾಡ್ಬೇಕು ಇವೆಲ್ಲ ನೋಡಿ. ನೆಕ್ಸ್ಟ್ ಸಿಂಪಲ್ ಕ್ವಶನ್ ಇದೆ ಸೀರೀಸ್. ಈಗ 625 5 125 25 25 ಕ್ವಶನ್ ಮಾರ್ಕ್ 5 ಈ ತರ ಇದ್ದಾಗ ಇದ್ರಲ್ಲಿ ಡಬಲ್ ಸೀರೀಸ್ ಇರ್ತದೆ. ಇಲ್ಲಿ ಅಲ್ಟರ್ನೇಟ್ ನಂಬರ್ ಸೀರೀಸ್ ಇದೆ. ಅಲ್ಟರ್ನೇಟ್ ನಂಬರ್ಸ್ ಅಂದ್ರೆ ಈ ನಂಬರ್ಗೆ ಈ ನಂಬರ್ಗೆ ಸಂಬಂಧ ಇರಲ್ಲ. ಈ ನಂಬರ್ಗೆ ಈ ನಂಬರ್, ಈ ನಂಬರ್ಗೆ ಈ ನಂಬರ್, ಈ ನಂಬರ್ಗೆ ಈ ನಂಬರ್. ಹಾಗೆ ಇಲ್ಲಿ ಈ ನಂಬರ್ಗೆ ಈ ನಂಬರ್ಗೆ ಈ ನಂಬರ್ಗೆ ಇರ್ತದೆ. ನಮಗೆ 625 ಇರೋದು 125 ಆಗಿದೆ ಅಂದ್ರೆ ಡಿವೈಡೆಡ್ ಬೈ 5 ಆಗಿದೆ.
125 ಇರೋದು 25 ಆಗಿದೆ ಅಂದ್ರೆ ಮತ್ತೆ ಡಿವೈಡೆಡ್ ಬೈ 5, ಮತ್ತೆ 25ನ್ನ ಡಿವೈಡೆಡ್ ಬೈ 5 ಬಿಡಿದ್ರೆ ಇನ್ನು ಉಲ್ಟಾ ನೋಡಿಲ್ಲ ಅಂದ್ರೆ ಡಿವೈಡೆಡ್ ಬೈ 5 ಮಾಡಕ್ ಬರ್ತಿಲ್ಲ ಅಂದ್ರೆ 5 5 25 25 5 125 125 5 625 ಹಾಗೆ ಹಿಂಗ್ ನೋಡ್ತಾ ಹೋದ್ರೆ ಈ ಎರಡನೇ ಸೀರೀಸ್ ನೋಡ್ತಾ ಹೋದ್ರೆ 5 5 25 25 5 ಎಷ್ಟಾಗುತ್ತೆ 125. ಸಿಂಪಲ್ ಸೀರೀಸ್ ಕ್ವಶನ್ ಇತ್ತು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಗಡ್ಬಡ್ ನಾನ್ ಮಾಡತ್ತಿಲ್ಲ, ಮ್ಯಾಚ್ ಇದೆ, ನಿಮ್ ಸಂಬಂಧ ಗಡ್ಬಡ್ ಮಾಡತ್ತಿನ. ಓಕೆ, ಮೇ ಬಿ ಇದೆ ಲಾಸ್ಟ್ ಕ್ವಶನ್ ಇರ್ಬೇಕು. ಓಕೆ, ಲಾಸ್ಟ್ ಕ್ವಶನ್ ನೋಡಿ. ಲಾಸ್ಟ್ ಕ್ವಶನ್ ಕೂಡ ಸೀರೀಸ್ ಗೆ ಸಂಬಂಧಪಟ್ಟ ಕ್ವಶನ್ ಆಗಿದೆ. ನೋಡಿ, ಇದೊಂಥರ ನೀವು ನಂಬರ್ ಗಳಿಗೆ 6 3 18 ಮುಂದ್ ಹಿಂಗಾಯ್ತು ಅಂತ ತಲೆ ಕಟ್ಸ್ಕೊಂಡ್ರಾಗಲ್ಲ. ನಾ ಡೈರೆಕ್ಟ್ ಹೇಳ್ಬಿಡ್ತೀನಿ ನೋಡಿ. ಸೀರೀಸ್ ಏನಾಗಿದೆ, ಈ ಮೂರ್ ನಂಬರ್ ಗಳಿಗೆ ಸಂಬಂಧಪಟ್ಟಿದ್ದಿದೆ ಇದು. ಫಸ್ಟ್ 3 ನಂಬರ್, ಮತ್ತೆ ನೆಕ್ಸ್ಟ್ 3 ನಂಬರ್, ನೆಕ್ಸ್ಟ್ 3 ನಂಬರ್, ಹಿಂಗೆ. ಈಗ 6 3 18 6 3 18 ನೆಕ್ಸ್ಟ್ ನೋಡಿ, ಮತ್ ಫಸ್ಟ್ 2 ನಂಬರ್ ಬಿಡೋದು, ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ 3 ನಂಬರ್ ನೋಡೋದು. 3 7 21. ಓಕೆ, ಇದು 6 3 ಇದು 3 7, ಮತ್ತೆ ಇದು 2 ಬಿಟ್ಟಿವ, ಮತ್ತೆ ಇಲ್ಲಿ 2 ಬಿಟ್ಬಿಡಿ. ನೆಕ್ಸ್ಟ್ ಈ 3 ನಂಬರ್ ಗಳಿಗೆ ಸಂಬಂಧಪಟ್ಟಿದ್ದಾಗ್ತದೆ. ಹಾಗಾದ್ರೆ 7 ಎಷ್ಟಲೇ 56 ಆಗುತ್ತೆ, 7 8 56. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಮುಗಿತಲ್ಲ ಸರ್? ಓಕೆ ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತು ನಾವು ಮಾರ್ಗದರ್ಶಿ ಕರಿಯರ್ ಅಕಾಡೆಮಿ ನಮ್ಮ PB ರೆಡ್ಡಿ ಆನ್ಲೈನ್ ಕ್ಲಾಸಸ್ ಸಹಭಾಗಿತ್ವದಲ್ಲಿ ನಡೆದಿರುವಂತಹ ಎಕ್ಸಾಮ್ ಅಲ್ಲಿ 500ಕ್ಕಿಂತ ಜಾಸ್ತಿ ಜನ ವಿದ್ಯಾರ್ಥಿಗಳು ತಾವು ಎಕ್ಸಾಮ್ಗೆ ಹಾಜರಾಗಿದ್ರಿ. ನಾವು ಇವತ್ತು ಫಾಸ್ಟ್ ಆಗಿ ಕ್ಲಾಸ್ ಮಾಡಿದೀವಿ. ಮತ್ತೆ ನಾವು ಡೈರೆಕ್ಟ್ ಮೆಥಡ್ಗಳನ್ನ ಅಪ್ಲೈ ಮಾಡಿದಾಗ ನಿಮಗೆ ಡೈರೆಕ್ಟ್ ಫಾಲೋ ಮಾಡಕ್ ಆಗ್ಲಿಕ್ಕಿಲ್ಲ. ಆದ್ರೆ ನಾವು ವೆರಿ ಸೂನ್ ಏನ್ ಮಾಡ್ತಾ ಇದೀವಿ, ರೆಗ್ಯುಲರ್ ಕ್ಲಾಸಸ್ ಒಂದು ರೆಗ್ಯುಲರ್ ಟೈಮ್ ಅಲ್ಲಿ ಡೈಲಿ ತಗೊಂತಾ ಇದೀವಿ. ಯಾವ ತರ ಅಂದ್ರೆ ಫಸ್ಟ್ ಲೆವೆಲ್ 1 ಮತ್ತೆ ಲೆವೆಲ್ 2 ಬೇಸಿಕ್ ಇಂದ ಆರ್ಟ್ಸ್ ಹುಡುಗರು ಕೂಡ ಆರಾಮಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋ ತರ ನಾವು ಆನ್ಲೈನ್ ಕ್ಲಾಸ್ ಗಳನ್ನ ಸ್ಟಾರ್ಟ್ ಮಾಡ್ತಿದೀವಿ. ಬಹುಬೇಗವಾಗಿ ಸ್ಟಾರ್ಟ್ ಮಾಡ್ತಿದೀವಿ. ಎಲ್ರು PB ರೆಡ್ಡಿ ಆನ್ಲೈನ್ ಕ್ಲಾಸ್ ಯೂಟ್ಯೂಬ್ ಚಾನಲ್ ಹಾಗೆ ನಮ್ದೇ ಒಂದು ಆಪ್ ಕೂಡ ಮಾಡ್ತಾ ಇದೀವಿ. ಅದಕ್ಕೆ ತಾವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕ್ಲಾಸ್ ಗಳನ್ನ ತೆಗೆದುಕೊಳ್ಳಿ. ಉತ್ತಮವಾದ ಕ್ಲಾಸ್ಗಳು ನಿಮಗೆ ಸಿಗುತ್ತೆ 100% ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ನಾನು ಸೈನ್ ಆಫ್ ಮಾಡ್ತಾ ನಮ್ಮ ಇಂಡಿಯಾ ಏನಿದೆ ಇವತ್ತು ಗೆಲ್ತದೆ ಅಂತ ಹೇಳಿ ವರ್ಲ್ಡ್ ಕಪ್ ತಗೊಂಡು ನೆಕ್ಸ್ಟ್ ವರ್ಲ್ಡ್ ಕಪ್ ಹಿಡ್ಕೊಂಡು ನೆಕ್ಸ್ಟ್ ಪಾಠ ಮಾಡೋಣ ಅಂತ ಹೇಳ್ತಾ ನನ್ನ ಕ್ಲಾಸ್ನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು.